ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಶಾಖ್ ಅಂತ. ವೆಲ್ಕಮ್ ಟು ರಾಯಲ್ ವಾಜ್. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಟೂರರ್ ಆರ್ ನಾನ್ ಟೂರರ್ ಫಾರ್ ಟೂರಿಂಗ್. ಸೊ ಫಸ್ಟ್ಲಿ ಟೂರರ್ ನಾನ್ ಟೂರರ್ ಏನು ಅಂತ ನಿಮಗೆ ಡೌಟ್ ಇರುತ್ತೆ. ಸೊ ಈ ಟಾಪಿಕ್ ರಿಗಾರ್ಡಿಂಗ್ ನಾನು ಸಾಕಷ್ಟು ವೀಡಿಯೋ ಮಾಡಿದ್ದೀನಿ. ಸೊ ನಾನು ನನ್ನ ಫಸ್ಟ್ ವೀಡಿಯೋನೇ ನಂದು ಟೂರಿಂಗ್ ಬೈಕ್ ರಿಗಾರ್ಡಿಂಗ್ ಇದ್ದಿದ್ದು. ಸೊ ಅಲ್ಲಿ ನಾನು ತುಂಬ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಟೂರಿಂಗ್ ಬೈಕ್ ಅಂದರೆ ಏನು ಅಂತ ಎವ್ರಿಥಿಂಗು. ಆ್ಯಂಡ್ ಐ ಥಿಂಕ್ ರೀಸೆಂಟ್ಲಿ ಒಂದು ವೀಡಿಯೋ ಮಾಡಿದೆ, ADV ಬೈಕ್ ಇಸ್ ಇಟ್ ಅ ಮಾರ್ಕೆಟಿಂಗ್ ಗಿಮಿಕ್ ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಅದರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿದ್ದೀನಿ. ಆ್ಯಂಡ್ ಆಲ್ಸೋ ನಾನು ಟೂರಿಂಗ್ ಆನ್ ಡಿಫ್ರೆಂಟ್ ಬೈಕ್ಸ್ ಅಂತ ಒಂದು ಟಾಪಿಕ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಸಾಕಷ್ಟು ಟಾಪಿಕ್ಸ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈ ಟಾಪಿಕ್ ರಿಗಾರ್ಡಿಂಗ್ ಆಲ್ರೆಡಿ. ಬಟ್ ಸ್ಟಿಲ್ ಇಲ್ಲಿ ಒಂದು ಸ್ವಲ್ಪ ನಿಮಗೆ ಬೈಯಿಂಗ್ ಡಿಸಿಷನಲ್ಲಿ ಹೆಲ್ಪ್ ಮಾಡಬೇಕಂದ್ರೆ, ಯಾಕಂದರೆ ರೀಸೆಂಟ್ಲಿ ವಾಟ್ ಐಮ್ ಸೀಯಿಂಗ್ ಇಸ್ ಲಾಟ್ ಆಫ್ ಪೀಪಲ್ ಆರ್ ಬೈಯಿಂಗ್ ಅ ಬೈಕ್ ಆ್ಯಂಡ್ ದೇ ಆರ್ ಯೂಸಿಂಗ್ ಇಟ್ ಫಾರ್ ಟೂರಿಂಗ್. ಆ್ಯಂಡ್ ಎಲ್ಲ ಬೈಕು ಡೂ ಆಲ್ ಬೈಕಾ ಎಲ್ಲ ಮಾಡುತ್ತಾ, ಟೂರಿಂಗ್ ಮಾಡುತ್ತಾ, ಅದು ಮಾಡುತ್ತಾ, ಟೂರಿಂಗ್ ಮಾಡಲ್ಲ ಅಂದರೆ ಬೈತಾರೆ ಆ್ಯಂಡ್ ಎವ್ರಿಥಿಂಗು. ಇದ್ರ ಬಗ್ಗೆ ನಾನು ಆಲ್ರೆಡಿ ಎಷ್ಟೊಂದು ವೀಡಿಯೋಸ್ ಮಾಡಿದ್ದೀನಿ. ಆ ಥರ ಎಕ್ಸ್ಪೆಕ್ಟೇಷನ್, ರಾಂಗ್ ಎಕ್ಸ್ಪೆಕ್ಟೇಷನ್ ಮ್ಯಾನುಫ್ಯಾಕ್ಚರ್ ಕಡೆಯಿಂದ ಇಟ್ಕೋಬೇಡಿ. ಬಟ್ ಇನ್ ಜನರಲ್ ನೀವು ಒಂದು ಬೈಕ್ ತೊಗೋತೀರಾ ಆ್ಯಂಡ್ ನೀವು ಒಂದು 2 ಲಕ್ಷ ಮೇಲ್ಗಡೆ ಒಂದು ಬೈಕ್ ತೊಗೋತೀರಾ ಅಂದರೆ ಐ ಥಿಂಕ್ ನೀವು ಬರೀ ಸಿಟಿಯಲ್ಲಿ ನೋಡ್ಸಲ್ಲ, ಟೂರಿಂಗು ಮಾಡ್ತೀರಾ. ಸೊ ಬೈಕ್ ತೊಗೋಬೇಕಾದ್ರೆ ದೆರ್ ಇಸ್ ಆಲ್ವೇಸ್ 2 ಥಿಂಗ್ಸ್ ನೀವು ಇನ್ವಾಲ್ವ್ ಆಗಿರುತ್ತೆ. ದೇರ್ ಆರ್ ಸೋ ಮೆನಿ ಕ್ರೈಟೀರಿಯಾಸ್ ಇನ್ ವಿಚ್ ಯು ಚೂಸ್ ಅ ಬೈಕ್. ಬಟ್ ಎಫೆಕ್ಟಿವ್ಲಿ 2 ಇಂಪಾರ್ಟೆಂಟ್ ಪಾರ್ಟ್ ಇರುತ್ತೆ ಒಂದು ಬೈಕ್ ಡಿಸಿಷನಲ್ಲಿ. ಒಂದು ಇಮೋಷ್ನಲ್ ಪಾರ್ಟು, ಇನ್ನೊಂದು ಪ್ರಾಕ್ಟಿಕಲ್ ಪಾರ್ಟು. ಸೊ ಹ್ಯೂಮನ್ಸ್ ಆಗ್ಬಿಟ್ಟು ನೀವು ಐ ವುಡ್ ಸೇ ಎನಿ ಡಿಸಿಷನ್ ಮಾಡಬೇಕಾದ್ರೂ ದರ್ ಇಸ್ ಆಲ್ವೇಸ್ ಗೋಯಿಂಗ್ ಟು ಬಿ ಬೋತ್ ದೀಸ್ ಪಾರ್ಟ್ಸ್, ಇಮೋಷನಲ್ ಪ್ರಾಕ್ಟಿಕಲ್ಲು. ಯಾರು ಎಷ್ಟೇ ರ್ಯಾಷನಲ್ ಥಿಂಕರ್ ಆದ್ರೂ ದೇ ವಿಲ್ ನಾಟ್ ಮೇಕ್ ಅ ಕಂಪ್ಲೀಟ್ ಪ್ರಾಕ್ಟಿಕಲ್ ಡಿಸಿಷನ್ ಯಾವತ್ತು. ದೇ ವಿಲ್ ಹ್ಯಾವ್ ಸಮ್ ಇಮೋಷನಲ್ ಡಿಸಿಷನು. ಸೊ ಎಸ್, ಸಮ್ಟೈಮ್ಸ್ ಇಮೋಷನ್ ಟೇಕ್ ಓವರ್ ಆಗುತ್ತೆ. ಎಸ್, ನಿಮಗೆ ಒಂದು ಗಾಡಿನ ಟೂರಿಂಗ್ಗೆ ತೊಗೊಂಡು ಹೋಗಬೇಕು, ಬಟ್ ಆಲ್ಸೋ ದಟ್ ಯು ಲೈಕ್ ಅ ಬೈಕ್ ಫಾರ್ ವಾಟ್ ಇಟ್ ಇಸ್. ಲೈಕ್ ಫಾರ್ ಎಕ್ಸಾಂಪಲ್, ಸಮ್ಮನ್ ವುಡ್ ಲೈಕ್ ಅ Meteor 350 ಬಿಕಾಸ್ ದೇ ಲವ್ ಕ್ರೂಸರ್ಸ್. ಸೊ ಕ್ರೂಸರ್ಸ್ ಅವರು 2 to 3 lakhs ಅಂತ ತೊಗೋಬೇಕಿತ್ತು. ಎಸ್, ದೇರ್ ಆರ್ ಸೋ ಮೆನಿ ಆಪ್ಷನ್ ಫಾರ್ ಟೂರಿಂಗ್, ಬಟ್ he wanted a cruiser because once he sit on the cruiser, he loves riding on that, seeing the view from a cruiser bike. ಸೊ ಅವ್ರಿಗೆ ಅದೆಲ್ಲ ಇಷ್ಟ ಇರ್ಬೋದು. ಸೊ ವಾಟ್ ಎವರ್ ಬಿ ದ ರೀಸನ್, ನಿಮ್ಮದು ಇಮೋಷ್ನಲ್ ಡಿಸಿಷನು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡೋದಾದ್ರೆ ಎಸ್, ಒಂದು ಟೂರರ್ ಈಸ್ ಆ್ಯಕ್ಚುಲಿ ದ ರೈಟ್ ಬೈಕ್ ಟು ಬೈ ಫಾರ್ ಟೂರಿಂಗು. ಬಟ್ ಎನಿವೆ, ಟೂರರ್ ಅಂದರೆ ಏನು ಅಂತ ನಾನು ಅಗೇನ್ ತುಂಬ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಲ್ಲ. ನಾನು ನಿಮಗೆ ಒಂದು ಸ್ಪೆಸಿಫಿಕೇಷನ್ ಕೊಟ್ಬಿಡ್ತೀನಿ. ಈ ಸ್ಪೆಸಿಫಿಕೇಷನ್ ನಿಮ್ಮ ಬೈಕಲ್ಲಿದೆ, ವಾಟ್ ಎವರ್ ಬೈಕ್ ನೀವು ತೊಗೊಳ್ಳೋ ಪ್ಲ್ಯಾನ್ ಇದೆ ಆ ಬೈಕಲ್ಲಿದೆ ಅಂದರೆ ದ್ಯಾಟ್ ಈಸ್ ಅ ಟೂರರು. ಆ್ಯಂಡ್ ಆ ಬೈಕಲ್ಲಿ ಈ ಸ್ಪೆಸಿಫಿಕೇಷನ್ ಮಿಸ್ ಔಟ್ ಆಗ್ತಾ ಇದೆ ಒಂದೊಂದಾಗಿ ಅಂದರೆ ಇಟ್ ಈಸ್ ಅ ನಾನ್ ಟೂರರ್. ಸೊ ಐ ವುಡ್ ಸೇ 100% ಇದರಲ್ಲಿರೋ ಎಲ್ಲ ಸ್ಪೆಸಿಫಿಕೇಷನ್ ಮ್ಯಾಚ್ ಆಗ್ತಾ ಇದೆ ಅಂದರೆ ಇಟ್ ಈಸ್ ಅ ಕಂಪ್ಲೀಟ್ ಟೂರರು. ಅದರಲ್ಲಿ ಅರೌಂಡ್ ಅಟ್ಲೀಸ್ಟ್ 80% ಕೇಪಬಿಲಿಟಿ ಮ್ಯಾಚ್ ಆಗ್ತಾ ಇದೆ ಅಂದರೆ ಐ ವುಡ್ ಸೇ ಇಟ್ ಈಸ್ ಅ ಟೂರಿಂಗ್ ಕೇಪೇಬಲ್ ಆರ್ ಅ ಟೂರರ್ ಬೈಕ್ ಅಂತಲೇ ಕನ್ಸಿಡರ್ ಮಾಡಿಬಿಡಿ. ಓಕೆನಾ? ಸೊ ಏನೇನು ಸ್ಪೆಸಿಫಿಕೇಷನ್ ಅಂತ ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಪೆಸಿಫಿಕೇಷನ್ ಅದನ್ನು ಆಲ್ಮೋಸ್ಟ್ ಡಿಸೈಡ್ ಮಾಡಿಬಿಡುತ್ತೆ ಅದು ಟೂರರೋ ಅಲ್ವಾ ಅಂತ ಹೇಳೋದು. ಏನು ಅಂದರೆ ಇಟ್ ಶುಡ್ ಹ್ಯಾವ್ ಕೇಪಬಿಲಿಟಿ ಟು ಕ್ಯಾರಿ ಹಾರ್ಡ್ ಲಗೇಜ್. ಸೊ ಅದು ಹಾರ್ಡ್ ಲಗೇಜ್ ಅಂದರೆ ಬೇಸಿಕಲಿ ಪ್ಯಾನಿಯರ್ಸು ಮತ್ತು ನಿಮಗೆ ಟಾಪ್ ಬಾಕ್ಸ್ ಕ್ಯಾರಿ ಮಾಡೋಕೆ ಆಗ್ತಾ ಇದೆ ಆ ಬೈಕು ಅಂದರೆ ಇಟ್ ಈಸ್ ಆ್ಯಕ್ಚುಲಿ ಅ ಟೂರರ್. ದೆರ್ ಇಸ್ ನೋ ಡೌಟ್. ನಿಮಗೆ ಅದ್ರ ಬಗ್ಗೆ ಯೋಚನೆಯೂ ಮಾಡಬೇಕಾಗಿಲ್ಲ. ಬಟ್ ಐ ಡೂ ಅಂಡರ್ಸ್ಟ್ಯಾಂಡ್ ದಟ್ ನೀವು ಇಂಡಿಯನ್ ಕಾಂಟೆಕ್ಸ್ಟಲ್ಲಿ ನೋಡೋದಾದರೆ ದೆರ್ ಆರ್ ಸಮ್ ಬೈಕ್ಸ್ ವಿಚ್ ಆರ್ ಏಬಲ್ ಟು ಕ್ಯಾರಿ ಟಾಪ್ ಬಾಕ್ಸು ಬಟ್ ಪ್ಯಾನಿಯರ್ಸ್ ಮಾಡೋಕ್ಕಾಗಲ್ಲ. ಸೊ ಐ ಥಿಂಕ್ ನೀವು ಅದಕ್ಕೆ ಒಂದು 0.5 ಪಾಯಿಂಟ್ಸ್ ಕೊಡಿ, ಆರ್ ವಾಟ್ ಎವರ್ 5% ವಾಟ್ ಎವರ್ ಪರ್ಸೆಂಟೇಜ್ ಪಾಯಿಂಟ್ಸ್ ವಾಟ್ ಎವರ್ ಕೊಡಿ ಅಂತ. ಸೊ ಬೇಸ್ಡ್ ಆನ್ ದಟ್ ಡಿಸೈಡ್ ಮಾಡಿ. ಸೊ ಐ ಥಿಂಕ್ ಮಿನಿಮಮ್ ನಿಮಗೆ ಟಾಪ್ ಬಾಕ್ಸ್ ಕ್ಯಾರಿ ಮಾಡಬೇಕು. ಬಟ್ ಟಾಪ್ ಬಾಕ್ಸ್ ಕ್ಯಾರಿ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಐ ಥಿಂಕ್ ಇಟ್ ಈಸ್ ಮೋಸ್ಟ್ಲಿ ಅ ನಾನ್ ಟೂರರ್ ಅಂತಲೇ ಅನ್ಕೊಂಡಿರೋದು. ಸೊ ನಾನ್ ಟೂರರ್ ಕ್ಯಾಟಗರಿ ಬರುತ್ತೆ. ಮೇ ಬಿ ಟೂರಿಂಗ್ ಕೇಪೇಬಲ್ ಇರ್ಬೋದು, ಬಟ್ ಇಟ್ಸ್ ಅ ನಾನ್ ಟೂರರ್. ಓಕೆನಾ? ಸೊ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ರೈಟೀರಿಯಾ. ಹಾರ್ಡ್ ಲಗೇಜ್ನ ಕ್ಯಾರಿ ಮಾಡೋ ಕೇಪಬಿಲಿಟಿ ಇರಬೇಕು. ಹಾರ್ಡ್ ಲಗೇಜ್ ಕ್ಯಾರಿ ಮಾಡೋಕ್ಕಾಗ್ತದೆ ಅಂದರೆ ಇಟ್ ಹ್ಯಾಸ್ ದ ಕೇಪಬಿಲಿಟಿ ಟು ಹ್ಯಾಂಡಲ್ ಲಗೇಜ್. ಸೊ ಲಗೇಜ್ನ ಹ್ಯಾಂಡಲ್ ಮಾಡೋಕ್ಕೆ ನೀವು ಟೂರರ್ ತಗೊಳ್ತೀವಿ. ಒನ್ ಆಫ್ ದ ಮೇನ್ ಆಸ್ಪೆಕ್ಟ್ ಆಫ್ ಅ ಟೂರರ್ ಈಸ್ ಇಟ್ ಶುಡ್ ಬಿ ಏಬಲ್ ಟು ಕ್ಯಾರಿ ಎನ್ ಲಗೇಜ್. ಸೊ ನೆಕ್ಸ್ಟ್ ಆಸ್ಪೆಕ್ಟ್ ಬಂದ್ಬಿಟ್ಟು ಸಸ್ಪೆನ್ಷನ್. ಐ ನೋ ಲಾಟ್ ಆಫ್ ಪೀಪಲ್, ನೀವು ಐ ಥಿಂಕ್ ಇವಾಗ ಇರೋ ಸೋಷಿಯಲ್ ಮೀಡಿಯಾ ಟ್ರೆಂಡ್ಸ್ ಪ್ರಕಾರ ಸಸ್ಪೆನ್ಷನ್ ಇಸ್ ವೆರಿ ಇಂಪಾರ್ಟೆಂಟು. ಸೊ ಈಗ ಸಸ್ಪೆನ್ಷನ್ ಎಷ್ಟಿರುತ್ತೆ ಅಂದರೆ ಫ್ರಂಟ್ ಸಸ್ಪೆನ್ಷನ್ ಮಿನಿಮಮ್ ನಿಮಗೆ 170 mm ಟ್ರಾವೆಲ್ ಇರಬೇಕು ಆ್ಯಂಡ್ ಹಿಂದ್ಗಡೆ 150 mm ಟ್ರಾವೆಲ್ ಇರಬೇಕು. ಎರಡೂ ಕ್ರೈಟೀರಿಯಾ ಮೇ ಬಿ ಮ್ಯಾಚ್ ಆಗದೆ ಇರ್ಬೋದು. ಅಟ್ಲೀಸ್ಟ್ ಒಂದು ಕ್ರೈಟೀರಿಯಾ ಮ್ಯಾಚ್ ಆಗ್ತದೆ. ಅಟ್ಲೀಸ್ಟ್ ರೇರ್ ಸಸ್ಪೆನ್ಷನ್ 150 mm ಇದೆ ಅಂದರೆ ಅಟ್ಲೀಸ್ಟ್ ಇಟ್ ಈಸ್ ಅ ಡೀಸೆಂಟ್ ಟೂರರು. ಮುಂದ್ಗಡೆ 170 ಇದ್ದರೆ ಐ ಥಿಂಕ್ ಇಟ್ಸ್ ಪ್ರಾಪರ್ ಕಂಪ್ಲೀಟ್ ಟೂರರ್ ಆಗುತ್ತೆ ಅಂತ ಹೇಳ್ಬೋದು ನೀವು. ನೆಕ್ಸ್ಟ್ ಇನ್ನೊಂದು ಆಸ್ಪೆಕ್ಟ್ ಬಂದ್ಬಿಟ್ಟು ಅರ್ಗೊನಾಮಿಕ್ಸು. ಅರ್ಗೊನಾಮಿಕ್ಸಲ್ಲಿ ನಾನು ತುಂಬ ಸಿಂಪಲಾಗಿ ಹೇಳ್ತೀನಿ, 50% ಕಂಫರ್ಟ್ ಇರಬೇಕು, 50% ಹ್ಯಾಂಡ್ಲಿಂಗ್ ಇರಬೇಕು. ಇದನ್ನ ನೀವು ಡೀಟೇಲಾಗಿ ಅಂಡರ್ಸ್ಟ್ಯಾಂಡ್ ಮಾಡಬೇಕಂತ ಇದ್ದೀರಾ ಅಂದರೆ ಫಸ್ಟ್ ವೀಡಿಯೋ ನೋಡಿ, ಟೂರಿಂಗ್ ಬೈಕ್ಸ್ ಮೇಲೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಬೇಸಿಕಲಿ ನೀವು ರೈಡ್ ಮಾಡಬೇಕಾದ್ರೆ ಅಟ್ಲೀಸ್ಟ್ ನಿಮಗೆ ಸ್ವಲ್ಪ ಕಂಫರ್ಟ್ ಫೀಲ್ ಆಗಬೇಕು ಆ್ಯಂಡ್ ಹ್ಯಾಂಡ್ಲಿಂಗಲ್ಲೂ ನಿಮಗೆ ಬೆಟರ್ ಫೀಲ್ ಆಗಬೇಕು. ಎರಡೂ ನಿಮಗೆ ಮಿಕ್ಸಲ್ಲಿ ಇರಬೇಕು. ಟೂರಿಂಗ್ ಬೈಕ್ ಆರ್ ನಾಟ್ ಮೆಂಟ್ ಟು ಡೂ ಕಂಫರ್ಟೇಬಲೇ ಇರಬೇಕಂತ ಏನೂ ನೀಡಿಲ್ಲ. ಸೊ ನೆಕ್ಸ್ಟ್ ಥಿಂಗ್ ಬಂದ್ಬಿಟ್ಟು ಇದರಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ ಎಷ್ಟಿರಬೇಕಂತ ನನ್ನ ಒಪಿನಿಯಲ್ಲಿ ಮಿನಿಮಮ್ 200 mm ಗ್ರೌಂಡ್ ಕ್ಲಿಯರೆನ್ಸ್ ಇರಬೇಕು ಫಾರ್ ಇಟ್ ಟು ಬಿ ಕಾಲ್ಡ್ ಅ ಟೂರರ್. ಸೊ 200 mm ಇದ್ದರೆ ನೀವು ಯಾವುದೇ ರೋಡ್ಸಲ್ಲಿ ನೀವು ಆರಾಮಾಗಿ ಓಡಿಸ್ಬೋದು. ಸೊ ಅದಕ್ಕೋಸ್ಕರ ಮಿನಿಮಮ್ 200 mm ಗ್ರೌಂಡ್ ಕ್ಲಿಯರೆನ್ಸ್ ಇರಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು 15 ಲೀಟರ್ ಆದರೂ ಮಿನಿಮಮ್ ಇರಬೇಕು. 15ಗಿಂತ ಕಮ್ಮಿ ಇದೆ ಅಂದರೆ ನನ್ನ ಪ್ರಕಾರ ಇಟ್ ಈಸ್ ಕೈಂಡ್ ಆಫ್ ಟೂರರ್ ಅಲ್ಲ ಅಂತಲೇ ಹೇಳ್ಬೋದು. ಸೊ ಇದೊಂದು ಇಂಪಾರ್ಟೆಂಟ್ ಕ್ರೈಟೀರಿಯಾ. ನೆಕ್ಸ್ಟ್ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಕ್ರೈಟೀರಿಯಾ, ದಿಸ್ ಇಸ್ ವೆರಿ ಡಿಸೈಡಿಂಗ್ ಕ್ರೈಟೀರಿಯಾ ಆಗುತ್ತೆ ಒಂದು ಟೂರರ್ಗೆ, ಇಸ್ ದಟ್ ಇದರಲ್ಲಿ ಒಳ್ಳೆ ವಿಂಡ್ ಪ್ರೊಟೆಕ್ಷನ್ ಇರಬೇಕು.
ಒಳ್ಳೆ ವಿಂಡ್ ಪ್ರೊಟೆಕ್ಷನ್ ಇರೋಕ್ಕೆ ತುಂಬ ಜನ ಅನ್ಕೋತಾರೆ ದಟ್ ಇಟ್ ಶುಡ್ ಹ್ಯಾವ್ ಲಾಂಗರ್ ವಿಂಡ್ ಸ್ಕ್ರೀನ್ ಅಂತ. ವಿಂಡ್ ಸ್ಕ್ರೀನ್ ನೀವು ಎಲ್ಲಿ ಬೇಕಾದ್ರೆ ನೀವು ತೊಗೋಬೋದು, ಆಫ್ಟರ್ ಮಾರ್ಕೆಟ್ ವಿಂಡ್ ಸ್ಕ್ರೀನ್ ತೊಗೋಬೋದು. ಬಟ್ ಹೌ ಇಟ್ ಈಸ್ ಪೊಸಿಷನ್, ನೀವು ಯಾವ ಥರ ಕೂತ್ಕೋತೀರೋ ಆನ್ ದ ಬೈಕ್ ಆ್ಯಕ್ಚುಲಿ ಡಿಸೈಡ್ ಇದು ಒಳ್ಳೆ ವಿಂಡ್ ಪ್ರೊಟೆಕ್ಷನ್ ಕೊಡ್ತೀರ ಅಂತ. ಸೊ ಇಫ್ ಯು ಆರ್ ಸಿಟ್ಟಿಂಗ್ ಇನ್ಸೈಡ್ ದ ಬೈಕ್ ಆ್ಯಂಡ್ ಟ್ಯಾಂಕ್ ನಿಮ್ಗೆ ಸ್ವಲ್ಪ ಮೇಲ್ಗಡೆ ಇದೆ, ಹ್ಯಾಂಡಲ್ ಬಾರ್ ರೈಸ್ಡ್ ಆಗಿದೆ ಅಂದರೆ ಯು ಕ್ಯಾನ್ ಬೈ ಅ ವೆರಿ ಗುಡ್ ವಿಂಡ್ ಸ್ಕ್ರೀನ್ ಫಾರ್ ಇಟ್. ಆಬ್ವಿಯಸ್ಲಿ ಸ್ಟಾಕಲ್ಲಿ ನಿಮಗೆ ಸಿಗ್ತಾ ಇಲ್ಲ ಅಂದರೆ ಆಫ್ಟರ್ ಮಾರ್ಕೆಟ್ ತೊಗೋಬೋದು. ಬಟ್ ನೀವು ಇಫ್ ಯು ಆರ್ ಸಿಟ್ಟಿಂಗ್ ಇನ್ಸೈಡ್ ದ ಬೈಕ್ ಮೋಸ್ಟ್ ಲೈಕ್ಲಿ ಯು ವಿಲ್ ಹ್ಯಾವ್ ಬೆಟರ್ ವಿಂಡ್ ಪ್ರೊಟೆಕ್ಷನ್. ಸೊ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕ್ರೈಟೀರಿಯಾ ಟು ಡಿಸೈಡ್ ಬಿಟ್ವೀನ್ ಟೂರರ್. ಸೊ ಇದರಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಇದು ಟೂರರ ನಾನ್ ಟೂರರ್ ಅಂತ. ದಿಸ್ ಇಸ್ ಅ ವೆರಿ ಕ್ರಿಟಿಕಲ್ ಕ್ರೈಟೀರಿಯಾ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಐ ವುಡ್ ಸೇ ಒನ್ ಮೋರ್ ಕ್ರೈಟೀರಿಯಾ ನೀವು ನೋಡ್ಬೋದು ಅಂದರೆ ಇದರಲ್ಲಿ ಸ್ಟ್ರೈಟ್ ಲೈನ್ ಸ್ಟೆಬಿಲಿಟಿ ಚೆನ್ನಾಗಿರಬೇಕು. ಜನರಲಿ ಐ ವುಡ್ ಸೇ ಒಂದು ಸ್ಟ್ರೈಟ್ ಲೈನ್ ಸ್ಟೆಬಿಲಿಟಿ ಚೆನ್ನಾಗಿದೆ ಅಂದರೆ ಅದಕ್ಕೆ ಲಾಂಗರ್ ವೀಲ್ ಬೇಸ್ ಇರುತ್ತೆ. ಸೊ ದಿಸ್ ಇಸ್ ಒನ್ ಆಫ್ ದ ಕ್ರೈಟೀರಿಯಾ ನೀವು ಡಿಸೈಡ್ ಮಾಡ್ಬೋದು. ಸೊ ನಾನು ಹೇಳಿದ್ದೀನಿ ನೋಡಿ, ಐ ಥಿಂಕ್ ಇನ್ನೂ ಬೇರೆ ಡಿಫ್ರೆಂಟ್ ಕ್ರೈಟೀರಿಯಾಸ್ ಇರುತ್ತೆ. ಬಟ್ ಐ ಫೀಲ್ ದಟ್ ಮೋಸ್ಟ್ ಆಫ್ ದ ಮೇನ್ ಕ್ರೈಟೀರಿಯಾಸ್ ನಾನು ಇಲ್ಲಿ ಕವರ್ ಮಾಡಿದ್ದೀನಿ ಫಾರ್ ಅ ಟೂರಿಂಗ್ ಬೈಕು. ಇಫ್ ನಿಮಗೆ ಈ ಎಲ್ಲ ಕ್ರೈಟೀರಿಯಾ ನಿಮಗೆ ಒಂದು ಬೈಕ್ ಮ್ಯಾಚ್ ಆಗ್ತಾಯಿದೆ ಅಂದರೆ ಇಟ್ ಈಸ್ ಅ ಟೂರಿಂಗ್ ಬೈಕ್. 80% ಮ್ಯಾಚ್ ಆಗ್ತಾಯಿದೆ ಅಂದ್ರೆ ನೀವು ಅದನ್ನು ಟೂರರ್ ಅಂತ ಹೇಳ್ಬೋದು, ಆರ್ ಟೂರಿಂಗ್ ಕೇಪಬಲ್ ಅಂತ ಹೇಳ್ಬೋದು. ಬಟ್ ಕಮ್ಮಿ ಆಗ್ತಾ ಅದರದ್ದು ಟೂರಿಂಗ್ ಕೇಪಬಿಲಿಟಿ ಕಮ್ಮಿ ಆಗ್ತದೆ. ಸೊ ಇಟ್ ವಿಲ್ ಕಮ್ ಇನ್ ಟು ನಾನ್ ಟೂರರ್ ಕ್ಯಾಟಗರಿ. ಸೊ ಇದು ನಿಮಗೆ ಅರ್ಥ ಆಗಿದೆ. ಸೊ ನಾವು ಐ ವಿಲ್ ಎಕ್ಸ್ಪ್ಲೈನ್ ಹೂ ಶುಡ್ ಬೈ ಅ ಟೂರರ್ ಆರ್ ನಾನ್ ಟೂರರ್. ಇಲ್ಲಿ ನಾನು ಬೈಯಿಂಗ್ ಡಿಸಿಷನ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಬಿಕಾಸ್ ಎಂಡ್ ಆಫ್ ದ ಡೇ ನೀವು ಯಾವ ಬೈಕಲ್ಲಾದರೂ ಟೂರ್ ಮಾಡ್ಬೋದು. ಬಟ್ ಇನ್ ಕೇಸ್ ನಿಮಗೆ ಈ ಯಾವುದೇ ಕ್ರೈಟೀರಿಯಾ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈ ಯಾವುದಾದ್ರೂ ಕ್ರೈಟೀರಿಯಾದಲ್ಲಿ ನಿಮಗೆ ಈ ಗಾಡಿಗಳು ಮ್ಯಾಚ್ ಆಗ್ತಿಲ್ಲ ಅಂದರೆ ನೀವು ಥಿಂಕ್ ಮಾಡಬೇಕು, ಓಕೆ ನಾನಿಲ್ಲಿ ಕಾಂಪ್ರಮೈಸ್ ಮಾಡೋಕ್ಕೆ ರೆಡಿ ಇದ್ದೀನಾ ಇಲ್ವಾ ಅಂತ. ಸೊ ಇಫ್ ಯು ಆರ್ ಓಕೆ ಟು ಕಾಂಪ್ರಮೈಸ್ ಯು ಕ್ಯಾನ್ ಗೋ ವಿತ್ ಅ ಟೂರರ್ ಓನ್ಲಿ ಆರ್ ವಿತ್ ಅ ನಾನ್ ಟೂರರ್, ವಿಚ್ ಎವರ್ ಯು ವಾಂಟ್ ಟು ಡು. ಬಟ್ ನಾನು ಇಲ್ಲಿ ಪಾಯಿಂಟ್ಸ್ ಹೇಳ್ತೀನಿ ಟು ಹೆಲ್ಪ್ ಯು ಔಟ್ ಬಿಟ್ವೀನ್ ಚೂಸಿಂಗ್ ಬಿಟ್ವೀನ್ ಅ ಟೂರರ್ ಆ್ಯಂಡ್ ಅ ನಾನ್ ಟೂರರ್. ಓಕೆನಾ? ಸೊ ಫಸ್ಟ್ ಥಿಂಗ್ ನಾನು ಮೇನ್ ಪಾಯಿಂಟ್ ಹೇಳ್ಬಿಡ್ತೀನಿ ಒಂದು ಟೂರರ್ ಆ್ಯಂಡ್ ನಾನ್ ಟೂರರ್ ಚೂಸ್ ಮಾಡೋದ್ರಲ್ಲಿ. ಅದು ಮೇನ್ ಥಿಂಗ್ ಬಂದ್ಬಿಟ್ಟು ಈಸ್ ದ್ಯಾಟ್ ಇದು ತುಂಬ ಈಸಿ ಮಾಡುತ್ತೆ ನಿಮಗೆ ಡಿಸಿಷನ್. ನನ್ನ ಪ್ರಕಾರ ಈ ಪಾಯಿಂಟು ನಿಮಗೆ ಡಿಸೈಡ್ ಮಾಡೋದಲ್ಲಿ ಟೂರರ್ ಆರ್ ನಾನ್ ಟೂರರ್ ತೊಗೊಳೋದಲ್ಲಿ ಈಸ್ ದ್ಯಾಟ್ ಬೇಸಿಕಲಿ ಯು ವಾಂಟ್ ಟು ಟೂರ್ ವಿತ್ ದ ಬೈಕ್ ಆರ್ ಯು ವಾಂಟ್ ಟು ಟೂರ್ ಆನ್ ದ ಬೈಕ್. ಸೊ ಟೂರ್ ವಿತ್ ದ ಬೈಕ್ ಆರ್ ಆನ್ ದ ಬೈಕ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನೀವು ಡಿಸೈಡ್ ಮಾಡಬೇಕು. ವಿತ್ ದ ಬೈಕ್ ಅಂದರೆ ನಿಮಗೆ ಬೈಕ್ ಇಷ್ಟ ಅಂದರೆ ಬೈಕಲ್ಲಿ ಏನು ಫೀಚರ್ಸ್ ಇದೆ, ಬೈಕಿಂದ ನಿಮ್ಗೆ ಏನು ಫನ್ ಸಿಗುತ್ತೆ, ಬೈಕಿಂದ ಯಾವ ಥರ ನೀವು ಲೈಕ್ ಟು ರೈಡ್ ವಿತ್ ಅ ಬೈಕ್. ಅಂದರೆ ಬೈಕ್ ನಿಮಗೆ ಫನ್ ಕೊಡ್ತದೆ, ಬೈಕ್ ಜೊತೆ ನೀವು ಕಾಂಪ್ರಮೈಸ್ ಮಾಡೋಕ್ಕೆ ರೆಡಿ. ನೀವು ಐ ವಾಂಟ್ ಟು ರೈಡ್ ವಿತ್ ದಿಸ್ ಬೈಕ್, ಐ ಡೋಂಟ್ ಕೇರ್ it is touring capable or not. whatever it is giving me, I am enjoying with it. So whether I will be able to compromise with this bike or not, ಅದನ್ನ ನೀವು ನೆಕ್ಸ್ಟ್ ಪಾಯಿಂಟ್ಸ್ ಅಲ್ಲಿ ಅರ್ಥ ಆಗುತ್ತೆ. ಯು ಆರ್ ಕನ್ಸಿಡರಿಂಗ್ ದಿಸ್ ಬೈಕ್ ಫಾರ್ ಟೂರಿಂಗ್. ಬಟ್ ನಿಮಗೆ ಫಸ್ಟ್ ಥಿಂಗ್ ನಿಮಗೆ ಆ ಬೈಕ್ ನಿಮ್ಗೆ ಇಷ್ಟನೋ, ಆ ಬೈಕ್ ಜೊತೆ ಹೋಗೋಕೆ ಇಷ್ಟನೋ, ಆರ್ ಯು ವಾಂಟ್ ಅ ಬೈಕ್ ವಿಚ್ ಕ್ಯಾನ್ ಟೂರ್. ನಿಮಗೆ ಬೈಕ್ ಯಾವ್ದು ತಗೋತಾ ಇದ್ದೀರಾ ಅದು ಇಂಪಾರ್ಟೆಂಟ್ ಇಲ್ಲ, ನಿಮಗೆ ಆ ಬೈಕು ನಿಮಗೆ ಟೂರ್ ಮಾಡಬೇಕು ನಿಮ್ಮ ಜೊತೆ. ಸೊ ನಿಮಗೆ ಟೂರಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟ್. ಯು ವಾಂಟ್ ಟು ಗೋ ವಿಸಿಟ್ ಡಿಫ್ರೆಂಟ್ ಪ್ಲೇಸಸ್ಸು, ಎಕ್ಸ್ಪ್ಲೋರ್ ಪ್ಲೇಸಸ್ಸು, ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಬೇಕು. ದಟ್ ಈಸ್ ಯುವರ್ ಫಸ್ಟ್ ಪ್ರಯಾರಿಟಿ. ಸೆಕೆಂಡ್ ಪ್ರಯಾರಿಟಿ ಬಂದು ಬೈಕಲ್ಲಿ ಏನು ಕೇಪಬಿಲಿಟೀಸ್ ಇದೆ ಅಂದರೆ ದೆನ್ ಐ ವುಡ್ ಸೇ ಟೂರರ್ ವುಡ್ ಬಿ ಅ ಬೆಸ್ಟ್ ಆಪ್ಷನ್. ಫಸ್ಟ್ ಕ್ರೈಟೀರಿಯಾದಲ್ಲಿ ನೀವು ಇಫ್ ಯು ಆರ್ ಲೈಕಿಂಗ್ ದ ಬೈಕ್ ಆ್ಯಂಡ್ ಯು ವಾಂಟ್ ಟು ಟೂರ್ ದ ಬೈಕ್, ಇಟ್ ಮೈಟ್ ಬಿ ಅ ಟೂರರ್ ಆಲ್ಸೋ. ಸಮ್ಟೈಮ್ಸ್ ನಿಮಗೆ ಆ ಟೂರರ್ ಬೈಕು ಇಷ್ಟ ಆಗುತ್ತೆ, ಅದು ಎಲ್ಲಿ ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಸಮ್ಟೈಮ್ಸ್ that it might not be a tourer, it might be a tourer, it might not be a tourer. But if you are very sure ನಿಮಗೆ ಟೂರಿಂಗ್ ಮಾಡೋದೇ ಫಸ್ಟ್ ಪ್ರಯಾರಿಟಿ ಇರೋದಂದರೆ ಕ್ಲಿಯರ್ಲಿ you can buy a tourer actually. ಸೊ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಬಂದ್ಬಿಟ್ಟು, ನೀವು ಐ ನೋ ಲಾಟ್ ಆಫ್ ಯು ಮೈಟ್ ಬಿ ಕಂಟೆಂಟ್ ಕ್ರಿಯೇಟರ್ಸ್. ನಾನು ಆಬ್ವಿಯಸ್ಲಿ ನನ್ನ ಥರನೇ ಎಷ್ಟೊಂದು ಜನ ಕಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ. ಆ್ಯಂಡ್ ಐ ವುಡ್ ಸೇ ನಾನು ಒಂದು ಸಣ್ಣ ಪರ್ಸನ್ನೇ. ಆ್ಯಂಡ್ ಎವ್ರಿಬಡಿ ಹೂ ಓನ್ಸ್ ಅ ಬೈಕ್ ದೀಸ್ ಡೇಸ್ ದೇ ಬಿಕಮ್ ಕಂಟೆಂಟ್ ಕ್ರಿಯೇಟರು. ಸೊ ನಾನು ಅದೇ ಥರನೇ, ಐ ಆಮ್ ನೋ ಡಿಫ್ರೆಂಟ್ ಪರ್ಸನು. ಸೊ ಎನಿವೆ ದ ಪಾಯಿಂಟ್ ಈಸ್ ದ್ಯಾಟ್ ನೀವು ಕಂಟೆಂಟ್ ಕ್ರಿಯೇಟರ್ ಆದರೆ ಜನರಲಿ ವಾಟ್ ಐ ಆಮ್ ಸೀಯಿಂಗ್ ಟ್ರೆಂಡ್, ಕರೆಂಟ್ ಸೋಷಿಯಲ್ ಮೀಡಿಯಾ ಟ್ರೆಂಡ್ ನೋಡೋದಾದರೆ ಲಾಟ್ ಆಫ್ ಪೀಪಲ್ ಆರ್ ಬೈಯಿಂಗ್ ಟೂರಿಂಗ್ ಬೈಕ್ಸ್ ಬಿಕಾಸ್ ದೇ ಫೀಲ್ ದ್ಯಾಟ್ ಅದರಿಂದ ನಮ್ಮ ಕಂಟೆಂಟು ಬೆಟರ್ ಆಗುತ್ತೆ ಅಂತ. ಸೊ ನನ್ನ ಒಪಿನಿಯನ್ ಇಟ್ ಈಸ್ ಅ ಗುಡ್ ಡಿಸಿಷನ್ ಓನ್ಲಿ. ನನ್ನ ಒಪಿನಿಯನ್ ಮೆಜಾರಿಟಿ ಆಫ್ ದ ಟೈಮು ವಾಟ್ ಪೀಪಲ್ ಪರ್ಸೆಪ್ಷನ್ ಇದೆ ಅಂದರೆ, ಆ್ಯಂಡ್ ಫಾರ್ ಎಕ್ಸಾಂಪಲ್ ನಾನು ಆ್ಯಸ್ ಅ ವ್ಯೂವರ್ ನೋಡೋದಂದರೆ, ಇಫ್ ಸಂಬಡಿ ಈಸ್ ರೈಡಿಂಗ್ ಅ ಟೂರಿಂಗ್ ಬೈಕ್ ಅಂದರೆ ಈ ಸೀರಿಯಸ್ ಅಬೌಟ್ ಟೂರಿಂಗ್ ಅಂತ ಒಂದು ಅನಿಸುತ್ತೆ, ಒಂದು ಪರ್ಸೆಪ್ಷನ್ ಬರುತ್ತೆ. ಸೊ ಅದರಿಂದ ಐ ವುಡ್ ಸೇ ಇನ್ ದ್ಯಾಟ್ ರೀಸನ್ ನೀವು ಟೂರಿಂಗ್ ಬೈಕ್ ತೊಗೋತಾ ಇದ್ದೀರ ಅಂದರೆ ನೀವು ಟೂರಿಂಗ್ ಕಂಟೆಂಟ್ನ ತುಂಬ ಮಾಡ್ತೀರಾ, ವೀಡಿಯೋಗ್ರಫಿ ಚೆನ್ನಾಗಿ ಬರುತ್ತೆ, ಒಳ್ಳೆ ಆ್ಯಂಗಲ್ಸಿಂದ ಶೂಟ್ ಮಾಡೋಕ್ಕೆ ಬರುತ್ತೆ, ಡ್ರೋನ್ ಫುಟೇಜ್ ತೆಗೆಯೋಕ್ಕೆ ಚೆನ್ನಾಗಿ ಬರುತ್ತೆ ಅಂದರೆ, ನಿಮಗೆ ಮೇಜರ್ ನಿಮ್ಮ ಕಂಟೆಂಟ್ ಬ್ಲಾಗಿಂಗ್ ಇದೆ ಅಂದರೆ ಐ ವುಡ್ ಸೇ ಟೂರಿಂಗ್ ಬೈಕು ಇನ್ ದ್ಯಾಟ್ ವೇ ನೀವು ತೊಗೋಬೋದು. ಬಟ್ ಆಲ್ಸೋ ದಟ್ ಐ ವುಡ್ ಸೇ ದಟ್ ತುಂಬ ಮಿಸ್ಲೀಡ್ ಆಗಿಬಿಡ್ಬೇಡಿ ದಟ್ ಬರೀ ಟೂರಿಂಗ್ ಬೈಕ್ಸ್ ತೊಗೊಂಡ್ರೆ ಮಾತ್ರ ನೀವು ಟೂರಿಂಗ್ ಕಂಟೆಂಟ್ ಮಾಡ್ಬೋದು ಅಂತ. ನಾನು ರೀಸೆಂಟ್ಲಿ ಸಾಕಷ್ಟು ವೀಡಿಯೋಸ್ ನೋಡ್ತಾ ಇದ್ದೀನಿ. ಲೈಕ್ ಐ ಥಿಂಕ್ ಒಂದು ಇಂಟರ್ಸೆಪ್ಟರಲ್ಲಿ ನಾನು ಸೀಯಿಂಗ್ ಅ ಲಾಟ್ ಆಫ್ ವ್ಲಾಗ್ಸ್, ದ ವೇ ಅವ್ನು ರಂಬಲ್ ಮಾಡಿಕೊಂಡು ಡಿಫ್ರೆಂಟ್ ಪ್ಲೇಸಸ್ ಹೋಗ್ತಾರೆ. ಅವ್ರು ಮೀಟಿಯರ್ 350 ನಾನು ಸಾಕಷ್ಟು ನೋಡಿದ್ದೀನಿ. ಸ್ಕ್ರಾಮ್ಲರ್ ಅನ್ನೋದು ನೀವು ನೋಡ್ತೀರಾ ಕಂಟೆಂಟು. ಸೊ ಎಷ್ಟೊಂದು ಅದರ್ ಬೈಕ್ಸಲ್ಲೂ ದೇರ್ ಆರ್ ಪೀಪಲ್ ಆರ್ ಆ್ಯಕ್ಚುಲಿ ಟೂರಿಂಗ್ ಅರೌಂಡ್ ಅದರ್ ದೆನ್ ಲೈಕ್ ಹಿಮಾಲಯನ್ ಆರ್ ವಿ ಸ್ಟಾಮು ವಿಚ್ ಆರ್ ಪ್ರಾಪರ್ ಟೂರಿಂಗ್ ಬೈಕ್ಸು.
ಅದು ಬಿಟ್ಟು ಬೇರೆ ಬೈಕ್ಸಲ್ಲಿ ಟೂರಿಂಗ್ ಮಾಡ್ತಾ ಇದ್ದಾರೆ. ಬಟ್ ದ ಥಿಂಗ್ ಈಸ್ ನಿಮಗೆ ಅದರದ್ದು ಕೋರ್ ಕಾಂಪಿಟೆನ್ಸಿ ಗೊತ್ತಿರಬೇಕು, ಆ ಬೈಕ್ದು ಏನು ಕೋರ್ ಕಾಂಪಿಟೆನ್ಸಿ. ಫಾರ್ ಎಕ್ಸಾಂಪಲ್ ಇಂಟರ್ಸೆಪ್ಟರಲ್ಲಿ ದ ಸೌಂಡ್, ದ ಮ್ಯೂಸಿಕ್ ಆಫ್ ದಟ್ ರೈಡಿಂಗ್ ಆನ್ ದಟ್ ಬೈಕ್ ಇಸ್ ವಾಟ್ ಪೀಪಲ್ ಲೈಕ್ ಟು ಸಿ ದ್ಯಾಟ್. ಸೊ ಅದನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡಿಬಿಟ್ಟು ನೀವು ಶೋಕೇಸ್ ಮಾಡಿದ್ರೆ ಐ ಥಿಂಕ್ ಯು ವಿಲ್ ಬಿ ಏಬಲ್ ಟು ಎಕ್ಸ್ಪೀರಿಯನ್ಸ್. ಬಟ್ ನಾನು ಹೇಳ್ತಾ ಇರೋದು, ನಾನು ಇನ್ನೂ ಅಂಡರ್ಸ್ಟ್ಯಾಂಡ್ ಮಾಡಿಲ್ಲ, ಐ ಆಮ್ ಆಲ್ಸೋ ಲರ್ನಿಂಗ್ ಓನ್ಲಿ. ಬಟ್ ಇನ್ ಜನರಲ್ ನಾನು ಹೇಳ್ತಾ ಇರೋದು, ದೇರ್ ಆರ್ ಅಮೇಸಿಂಗ್ ಕಂಟೆಂಟ್ ಕ್ರಿಯೇಟರ್ಸ್ ಹೂ ಆರ್ ಏಬಲ್ ಟು ಶೋಕೇಸ್ ದರ್ ಕಂಟೆಂಟ್ ವಿತ್ ಅದರ್ ಬೈಕ್ಸ್ ಆಲ್ಸೋ. ಬೇರೆ ಬೈಕ್ಸ್ ಜೊತೆ ಕಂಟೆಂಟ್ ತೋರಿಸ್ತಾ ಇದ್ದಾರೆ. ಬಟ್ ಐ ನೋ ಇಟ್ ಈಸ್ ಈಸಿಯರ್ ಆಪ್ಷನ್. ನಿಮಗೆ ಒಂದು ಟೂರರ್ ತೊಗೊಂಡ್ಬಿಟ್ರೆ ಒಂದು ನ್ಯಾಚುರಲಿ ಒಂದು ಪರ್ಸನ್ನು ಆ್ಯಸ್ ಅ ವ್ಯೂವರ್ ದೇ ವಿಲ್ ಲೈಕ್ ಸೀಯಿಂಗ್ ಯುವರ್ ಕಂಟೆಂಟ್. ಸೊ ಅದು ಒಂದು ಪಾಯಿಂಟ್ ಇದೆ, ಐ ಅಗ್ರಿ ವಿತ್ ದಟ್ ಪಾಯಿಂಟು. ತುಂಬ ಜನ ಅದಕ್ಕೋಸ್ಕರ ತೊಗೋತಾರೆ. ಸೊ ಇಫ್ ಯು ಫೀಲ್ ಲೈಕ್ ದಟ್ ಯು ಕ್ಯಾನ್ ಗೋ ವಿತ್ ಅ ಟೂರರ್ ಓನ್ಲಿ, ಬಿಕಾಸ್ ಯು ವಿಲ್ ಅಪಿಯರ್ ಲೈಕ್ ಅ ಪರ್ಸನ್ ಹೂ ಈಸ್ ಗೋಯಿಂಗ್ ಟು ಟೂರ್. ಬಟ್ ಇಟ್ ಈಸ್ ನಾಟ್ ಅ ಶೋರ್ ಶಾರ್ಟ್ ಗ್ಯಾರಂಟಿ ಆಲ್ಸೋ ನಿಮಗೆ ಸಕ್ಸಸ್ಗೆ. ನಿಮ್ಮ ಕಂಟೆಂಟ್ ಜಾಸ್ತಿ ಗ್ಲೋ ಆಗುತ್ತೆ ಅಂತ. ಪೀಪಲ್ ವಿದೌಟ್ ಟೂರರ್ ಬೈಕ್ ಆಲ್ಸೋ ದೇ ಆರ್ ಮೇಕಿಂಗ್ ಗುಡ್ ಕಂಟೆಂಟ್. ರೀಸೆಂಟ್ಲಿ ನಾನು ಹಂಟರಲ್ಲೂ ತುಂಬ ಜನ ಟೂರ್ ಮಾಡೋದು ನೋಡಿದ್ದೀನಿ. ಸೊ ಯಾ, ಐ ಥಿಂಕ್ ಇಟ್ಸ್ ನಾಟ್ ಲೈಕ್ ದಟ್, ಬಟ್ ಯಾ, ಒಂದು ಪರ್ಸೆಪ್ಷನಲ್ ಥಿಂಗ್ ಇದೆ, ಅದನ್ನು ನಾನು ಹೇಳ್ಬಿಡೋಣ ಅಂತ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪಾಯಿಂಟು, ಇಟ್ ಇಸ್ ಅ ವೆರಿ ಬೈಯಿಂಗ್ ಡಿಸಿಷನ್ಗೆ ಇಫ್ ಯು ಆರ್ ನಾಟ್ ಇನ್ ಟು ಕಂಟೆಂಟ್ ಕ್ರಿಯೇಷನ್ ಎನಿಥಿಂಗ್. ಎನಿವೆ ದೀಸ್ ಪಾಯಿಂಟ್ಸ್ ವಿಲ್ ಬಿ ಮೋರ್ ಇಂಪಾರ್ಟೆಂಟ್ ನಮಗೆ ಹೇಳೋ ಪಾಯಿಂಟು. ಸೊ ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು, ನೀವು ಯಾವ ಥರ ಲಗೇಜ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಕಲ್ತಿದ್ದೀರಾ ಅಂತ. ಸೊ ಡಿಪೆಂಡಿಂಗ್ ಆನ್ ಆಬ್ವಿಯಸ್ಲಿ ವಿತ್ ಎಕ್ಸ್ಪೀರಿಯನ್ಸ್ ನೀವು ಲಗೇಜ್ ಮ್ಯಾನೇಜ್ಮೆಂಟ್ನ ಬೆಟರ್ ಮಾಡ್ತೀನಿ. ನಾನು ಲಾಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ ವೈಟೆರಾ ಡ್ರೈ ಬ್ಯಾಗ್ 40 ಲೀಟರಲ್ಲೂ, ದಟ್ ವಿತ್ ಎಕ್ಸ್ಪೀರಿಯನ್ಸ್ ಯು ಇಂಪ್ರೂವ್ ಯುವರ್ ಲಗೇಜ್ ಮ್ಯಾನೇಜ್ಮೆಂಟ್ ಇನ್ ಜನರಲು. ಆ್ಯಂಡ್ ಯು ಎಂಡ್ ಅಪ್ ಬೈಯಿಂಗ್ ಓನ್ಲಿ ಅ 40 ಲೀಟರ್ ಏನಲ್ಲಿ ಟೇಲ್ ಬ್ಯಾಗ್ ಇದ್ರೂ ಸಾಕು ನಿಮಗೆ ಆಗುತ್ತೆ. ಬಟ್ ಇನ್ ಜನರಲ್ ನಿಮಗೆ ಆ ಲಗೇಜ್ ಮ್ಯಾನೇಜ್ಮೆಂಟ್ ಗೊತ್ತಿಲ್ಲ, ಯು ಆರ್ ವೆರಿ ನ್ಯೂ ಇನ್ ಟು ಬೈಕಿಂಗ್, ಅವ್ರು ನೀವು ಬೈಕಿಂಗ್ ಮಾಡ್ತಾ ಇದ್ದೀರಾ ಬಟ್ ನೀವು ಜನರಲಿ ಟೂರಿಂಗ್ ಮಾಡಲ್ಲ ವಿತ್ ಲಗೇಜಸ್ ಅಂದರೆ. ಆ್ಯಂಡ್ ಯು ಡೋಂಟ್ ವಾಂಟ್ ದ ಹೆಡೇಕ್ ಆಫ್ ಹೆಂಗೆ ಲಗೇಜ್ ಮ್ಯಾನೇಜ್ ಮಾಡೋದು, ಎವ್ರಿಥಿಂಗು, ಯಾವ ಥರ ಮೌಂಟ್ ಮಾಡೋದು, ಯಾವ ಥರ ಬ್ಯಾಗ್ ತೊಗೊಳ್ಳೋದು ಫಾರ್ ಈಚ್ ಆಫ್ ದ ಥಿಂಗ್ ಅಂದರೆ ಇಟ್ಸ್ ಬೆಟರ್ ಯು ಗೋ ಫಾರ್ ಅ ಟೂರರ್. ಬಿಕಾಸ್ ಟೂರರಲ್ಲಿ ನಿಮಗೆ ಆಪ್ಷನ್ ಇದೆ ವಿತ್ ಹಾರ್ಡ್ ಲಗೇಜು. ಹಾರ್ಡ್ ಲಗೇಜಸಲ್ಲಿ ನೀವು ಆರಾಮಾಗಿ ಲಗೇಜ್ ಇಟ್ಕೋಬೋದು. ಯೂಶಲಿ ಹಾರ್ಡ್ ಲಗೇಜಲ್ಲಿ ಲಗೇಜ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ಈಸಿ. ಆ್ಯಂಡ್ ಇನ್ ಜನರಲ್ ನೀವು ಸಾಫ್ಟ್ ಲಗೇಜ್ ತೊಗೋತೀರಾ ಅಂದರೂ ನಿಮಗೆ ಟೈಯಿಂಗ್ ಆ್ಯಂಡ್ ಮೌಂಟಿಂಗ್ ಪಾಯಿಂಟ್ಸ್ ತುಂಬ ಸಿಕ್ಬಿಡುತ್ತೆ. ಸೊ ಇನ್ ದ್ಯಾಟ್ ವೇ a tourer would be a better option any day compared to a normal bike. Normal bike ನೀವು ತೊಗೋಬೇಕಂದ್ರೆ you should know how exactly to tour around. So that is very important criteria. Next criteria ಬಂದ್ಬಿಟ್ಟು, ನೀವು ಪಾಯಿಂಟ್ ಎ ಟು ಪಾಯಿಂಟ್ ಬಿ ಎಷ್ಟು ಟ್ರಾವೆಲ್ ಮಾಡ್ತೀರಾ ಆ್ಯಂಡ್ ಎಷ್ಟು ಫ್ರೀಕ್ವೆಂಟ್ಲಿ ನೀವು ಟ್ರಾವೆಲ್ ಮಾಡ್ತೀರಾ ಆ್ಯಂಡ್ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತೀರಾ ಅದ್ರ ಮೇಲೆ. ಸೊ ಪಾಯಿಂಟ್ ಎ ಟು ಪಾಯಿಂಟ್ ಬಿ ಟ್ರಾವೆಲ್ ತುಂಬ ಇಂಪಾರ್ಟೆಂಟ್ ಕ್ರೈಟೀರಿಯಾ ಆಗುತ್ತೆ. ಇಫ್ ಯು ಆರ್ ಅ ಪರ್ಸನ್ ಹೂ ಇಸ್ ಟ್ರಾವೆಲಿಂಗ್ ಲಾಂಗ್ ಡಿಸ್ಟೆನ್ಸಸ್, ತುಂಬ ಲಾಂಗ್ 1000 ಕಿಲೋಮೀಟರ್ ಎವ್ರಿ ಡೇ ಆ್ಯಂಡ್ ಮೋರ್ ದೆನ್ 8 to 10 hours ನೀವು ಎವ್ರಿ ಡೇ ನೀವು ಟ್ರಾವೆಲ್ ಮಾಡ್ತೀರಾ. ನಾಟ್ ಈವನ್ ನೀವು ಅಂದರೆ ಒಂದು ಪಾಯಿಂಟಲ್ಲಿ ಸ್ಟಾಪ್ ಮಾಡಿಕೊಂಡು ಎಕ್ಸ್ಪ್ಲೋರ್ ಮಾಡೋದಲ್ಲ, ನೀವು ಒಂದು ಕಡೆ ಇನ್ನೊಂದು ಕಡೆ ದೂರ, ಲೈಕ್ ಫಾರ್ ಎಕ್ಸಾಂಪಲ್ ಮೈಸೂರಿಂದ ಗೋವಾ, ಆಮೇಲೆ ಗೋವಾಯಿಂದ ಮುಂಬೈ, ಆಮೇಲೆ ಅದರಿಂದ ತಿರ್ಗಾ ನೀವು ಗುಜರಾತ್ ಹೋಗ್ತೀರಾ ಅಂದರೆ ಆ ಥರ ನೀವು ಟ್ರಾವೆಲ್ ಮಾಡ್ತೀರಾ ಅಂದರೆ that kind of person you like to munch miles ಅಂದರೆ. ಆ್ಯಂಡ್ ಆಲ್ಸೋ ಇನ್ ಜನರಲ್ ನೀವು ಲೈಕ್ ರೆಗ್ಯುಲರ್ ಆಗಿ ನೀವು ಇದೇ ಥರ ಟ್ರಿಪ್ಸ್ ಮಾಡ್ತೀರಾ. ಐನೋ ದೇರು ಅಪರೂಪಕ್ಕೆ ನೀವು ಲದ್ದಾಖ್ ಹೋಗ್ಬಿಡ್ತೀರೋ, ಅವ್ರು ಅಪರೂಪಕ್ಕೆ ರಾಜಸ್ಥಾನ್ ಹೋಗ್ತಿರೋ, ಆ ಥರ ಹೋಗ್ತೀರಾ ಅಂದರೆ ಪರವಾಗಿಲ್ಲ. ಯೂಶಲಿ ನೀವು ನಿಯರ್ ಬೈ ಲೊಕೇಶನ್ ಹೋಗ್ತೀರಾ, ಬಟ್ ಅಪರೂಪಕ್ಕೆ ಹೋಗ್ತೀರಾ ಅಂದರೆ ದಟ್ ಇಸ್ ಅ ಡಿಫ್ರೆಂಟ್. ಬಟ್ ನೀವು ರೆಗ್ಯುಲರ್ ಆಗಿ ಫ್ರೀಕ್ವೆನ್ಸಿ ವೈಸ್ ನೀವು ಜಾಸ್ತಿ ಟ್ರಿಪ್ಸು ಲಾಂಗ್ ಟ್ರಿಪ್ಸೇ ಇರುತ್ತೆ ಆ್ಯಂಡ್ ಯು ಟ್ರಾವೆಲ್ ಮೋರ್ ಅಂದರೆ ಅ ಟೂರರ್ ವುಡ್ ಬಿ ಅ ಬೆಟರ್ ಆಪ್ಷನ್. ಸಿಂಪ್ಲಿ ಬಿಕಾಸ್ ನೀವು ಒಂದು ಟೂರರಲ್ಲಿ ಪಾಯಿಂಟ್ ಎ ಟು ಪಾಯಿಂಟ್ ಬಿ ಮೋಸ್ಟ್ ಕಂಫರ್ಟೇಬಲಿ ಆ್ಯಂಡ್ ಮೋಸ್ಟ್ ಕ್ವಿಕ್ಲಿ ರೀಚ್ ಆಗ್ತೀರಾ. ದಟ್ ಈಸ್ ಅ ಸಿಂಪಲ್ ರೀಸನ್ ವೈ ಯು ಶುಡ್ ಬೈ ಅ ಟೂರರ್. ಫಾಸ್ಟೆಸ್ಟ್ ನೀವು ಟೂರಲ್ಲಿ ರೀಚ್ ಆಗ್ತೀರಾ. ನಿಮಗೆ ಪಾಯಿಂಟ್ ಎ ಟು ಪಾಯಿಂಟ್ ಬಿ ನಿಮಗೆ ಅಷ್ಟು ಫಸ್ಟ್ ಆಫ್ ಆಲ್ ನಿಮಗೆ ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಯು ಆರ್ ನಾಟ್ ರಿಯಲಿ ವರಿಡ್ ಅಬೌಟ್. ಐ ನೋ ಲಾಟ್ ಆಫ್ ಪೀಪಲ್ ಟೆಲ್ ದಟ್ ಬೈಕ್ ರೈಡಿಂಗ್ ಇಸ್ ಆಲ್ ಅಬೌಟ್ ಜರ್ನಿ, ಡೆಸ್ಟಿನೇಷನ್ ಅಲ್ಲ ಅಂತ. ಬಟ್ ರಿಯಾಲಿಟಿ ನಿಮಗೆ ಗೊತ್ತು ದಟ್ ನಾಟ್ ಎವ್ರಿ ಒನ್ ಆ್ಯಕ್ಚುಲಿ ಎಂಜಾಯ್ಸ್ ಎವ್ರಿ ಅದರ್ ಪ್ಲೇಸಸ್ ವೈಲ್ ದೇ ರೈಡಿಂಗ್. ಅಂದರೆ ಅವ್ರಿಗೆ ತುಂಬ ದೂರ ಹೋಗೋಕ್ಕೆ ಇಷ್ಟ ಇಲ್ಲ. ದೇರ್ ಆರ್ ಸಮ್ ಪ್ಲೇಸಸ್ ಲೈಕ್ ಫಾರೆಸ್ಟು, ಮೌಂಟೇನ್ಸು, ಅದೆಲ್ಲ ಎಂಜಾಯ್ ಮಾಡ್ತೀನಿ, ನಾನು ಎಂಜಾಯ್ ಮಾಡ್ತೀನಿ. ಬಟ್ ನನಗೂ ಪರ್ಸನಲಿ ಪಾಯಿಂಟ್ ಎ ಟು ಪಾಯಿಂಟ್ ಬಿ ಐ ಆಮ್ ನಾಟ್ ಅ ಬಿಗ್ ಲೈಕ್ ಫ್ಯಾನ್ ಆಫ್ ಎಂಜಾಯಿಂಗ್. ದರ್ ಆರ್ ಸರ್ಟನ್ ಪ್ಲೇಸಸ್ ಐ ಡೂ ಎಂಜಾಯ್ ಬಟ್ ನಾಟ್ ಎವ್ರಿ ಅದರ್ ಪ್ಲೇಸ್. ಆರ್ ಯೂಶಲಿ ಐ ಡೋಂಟ್ ಎಂಜಾಯ್ ದ ಪಾಯಿಂಟ್ ಎ ಟು ಪಾಯಿಂಟ್ ಬಿ. ನಂಗೆ ಡೈರೆಕ್ಟಾಗಿ ಆ ಪ್ಲೇಸ್ ಬಂದ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋದರೆ ಈ ಸ್ಪಾಟ್ ಐ ಲೈಕು. ಅದೇ ಥರ ಎಷ್ಟೊಂದು ಜನ ಇರ್ತಾರೆ ರೈಡರ್. ಸೊ ಆ ಕ್ಯಾಟಗರಿ ಆಫ್ ಪರ್ಸನ್ ಆಗಿದೆ ನಿಮಗೆ ಪಾಯಿಂಟ್ ಎ ಟು ಪಾಯಿಂಟ್ ಬಿ ಇಷ್ಟ ಇಲ್ಲ ಜಾಸ್ತಿ ಹೋಗೋದು. ಆ್ಯಂಡ್ ಮೋರ್ ಓವರ್ ನೀವು ಜಾಸ್ತಿ ಲಾಂಗ್ ಡಿಸ್ಟೆನ್ಸಸ್ ಹೋಗಲ್ಲ ಅಂದರೆ ಯು ಮೈಟ್ ನಾಟ್ ನೀಡ್ ಎ ಟೂರರ್. ನೀವು ಮೇ ಬಿ ಯು ಕ್ಯಾನ್ ನಾನ್ ಟೂರರ್ ಬೈಕ್ ತೊಗೊಂಡೆ ನೀವು ಎಂಜಾಯ್ ಮಾಡ್ಬೋದು. ಆ್ಯಂಡ್ ಅದಕ್ಕೆ ರಿಲೇಟೆಡ್ ಇನ್ನೊಂದು ಪಾಯಿಂಟ್ ಬಂದ್ಬಿಟ್ಟು ಏನು ಅಂದರೆ, ಇಫ್ ಯು ಲೈಕ್ ಎಕ್ಸ್ಪ್ಲೋರಿಂಗ್ ದ ಪ್ಲೇಸ್ ಅಂದರೆ ನೀವು ಫಾರ್ ಎಕ್ಸಾಂಪಲ್ ನೀವು ಗೋವಾಗೆ ಹೋಗ್ಬಿಟ್ಟು ಗೋವಾದಲ್ಲಿ 3 days ಎಕ್ಸ್ಪ್ಲೋರ್ ಮಾಡೋಕ್ಕೆ ಇಷ್ಟ ಅಂದರೆ ಆ್ಯಂಡ್ ಯು ಆರ್ ನಾಟ್ ರಿಯಲಿ ಫೋಕಸ್ಡ್ ಆನ್ ಪಾಯಿಂಟ್ ಎ ಟು ಪಾಯಿಂಟ್ ಬಿ, ನಿಮಗೆ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ. ದ ಎಕ್ಸ್ಪ್ಲೋರಿಂಗ್ ಪಾರ್ಟ್ ವಾಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಅಂದರೆ ಐ ವುಡ್ ಸೇ ನಿಮಗೆ ನಾನ್ ಟೂರರ್ ವುಡ್ ಬಿ ಎ ಮಚ್ ಬೆಟರ್ ಎಕ್ಸ್ಪೀರಿಯನ್ಸ್ ಜನರಲಿ. ಬಿಕಾಸ್ ನಾನ್ ಟೂರರ್ಸಲ್ಲಿ ನಿಮಗೆ ಸಮಥಿಂಗ್ ಅದರ್ ದ್ಯಾನ್ ಟೂರಿಂಗ್ ಇರುತ್ತೆ. ಜನರಲಿ ನಿಮ್ಮ ಟೂರರ್ ನೀವು ನೋಡಿದ್ದೀರಾ, ಇಟ್ ಈಸ್ ಅ ಪರ್ಪಸ್ ಬಿಲ್ಡ್ ಗಾಡಿ. ಸೊ ಮೇನ್ಲಿ ಆ ಗಾಡಿ ಬಿಲ್ಡ್ ಆಗಿರೋದೇ ಟೂರಿಂಗ್ ಮಾಡೋಕ್ಕೆ. ಬಟ್ ನಾನ್ ಟೂರರಲ್ಲಿ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಬೈಕ್ಸ್ ಇದೆ, ಡಿಫ್ರೆಂಟ್ ಲೈಕ್ ಫ್ಲೇವರ್ಸ್ ಇದೆ. ನಿಮಗೆ ಒಂದು ಕ್ರೂಸರ್ ಇರುತ್ತೆ, ಅವರು ಕೆಫೆ ರೇಸರು, ಅವರು ರೆಟ್ರೋ
roadster so or a sports naked bike whatever, those bikes give you a lot of joy when you are exploring around compared to a tourer ಅಲ್ಲಿ ನೀವು ಅಗೇನ್ ಯು ಆರ್ ಲೈಕ್ ಒಂದು ಕಡೆ ಇನ್ನೊಂದು ಕಡೆ ಹೋಗ್ತಾ ಇದ್ದೀರಾ ಅಂತ. ಇಟ್ ಡಿಪೆಂಡ್ಸ್ ಆನ್ ಪರ್ಸನ್ ಟು ಪರ್ಸನ್. ಐ ಡೂ ಅಗ್ರಿ, ಕೆಲವರಿಗೆ ಟೂರರು ಎಂಜಾಯ್ ಮಾಡ್ತಾರೆ, ಬಟ್ ಜನರಲಿ ಐ ವುಡ್ ಸೇ ನಾನ್ ಟೂರರ್ ವಿಲ್ ಬಿ ಫನ್ ಟು ಎಕ್ಸ್ಪ್ಲೋರ್ ಅರೌಂಡ್ ದ ಸಿಟಿ. ಸೊ ನೀವು ಎಕ್ಸ್ಪ್ಲೋರ್ ಮಾಡೋದು ತುಂಬ ಎಂಜಾಯ್ ಮಾಡ್ತೀರಾ ಅಂದರೆ ಜನರಲಿ ನೀವು ಲಗೇಜ್ನ ಒಂದು ಕಡೆ ಇಟ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋದು ಎಂಜಾಯ್ ಮಾಡ್ತೀರಾ ಅಂದರೆ ಐ ಥಿಂಕ್ ಅ ನಾನ್ ಟೂರರ್ ವುಡ್ ಬಿ ಬೆಟರ್ ಆಪ್ಷನ್. ಬಟ್ ಅಟ್ ದ ಸೇಮ್ ಟೈಮ್ ಐ ಹ್ಯಾವ್ ಸೀನ್ ಸಮ್ ಪೀಪಲ್ ಹೂ ಆರ್ ಲೈಕ್ ಸರ್ಕಿಟ್ ಟ್ರಿಪ್ಸ್ ಮಾಡ್ತಾರೆ ಅಂದರೆ ಲೈಕ್ ಸೌತ್ ಇಂಡಿಯಾ ಟ್ರಿಪ್ಪು, ನಾರ್ತ್ ಇಂಡಿಯಾ ಟ್ರಿಪ್ಪು, ಸೆಂಟ್ರಲ್ ಇಂಡಿಯಾ ಟ್ರಿಪ್ಪು, ಆ ಥರ ಸಮ್ ಡಿಫ್ರೆಂಟ್ ಪ್ಲೇಸಸ್ ಹೋಗ್ತಾ ಇರ್ತಾರೆ. ಅವರು ಸ್ಟಾಪ್ಸ್ ತಗೋತಾರೆ, ಬಟ್ ಅವರು ಲಗೇಜ್ ಜೊತೆನೇ ಕ್ಯಾರಿ ಮಾಡ್ತಾ ಇರ್ತಾರೆ. ಆಮೇಲೆ ಎಂಡಲ್ಲಿ ಹೋಗ್ಬಿಟ್ಟು ಎಲ್ಲರೂ ಹೋಟೆಲ್ಗೆ ಹೋಗಿ ರೆಸ್ಟ್ ತಗೊಳ್ತಾರಲ್ಲ, ಆ ಥರ ನೀವು ಟ್ರಿಪ್ ಮಾಡ್ತಾ ಇದ್ದೀರಂದ್ರೆ ಇಟ್ ಇಸ್ ಬೆಟರ್ ಟು ಗೋ ಫಾರ್ ಅ ಟೂರರ್ ಬೈಕ್. ನೀವು ಜಾಸ್ತಿ ಸರ್ಕ್ಯೂಟ್ ಟ್ರಿಪ್ ಮಾಡ್ತೀರಾ ಆ್ಯಂಡ್ ಲಗೇಜ್ ಅಲಾಂಗ್ ಕ್ಯಾರಿ ಮಾಡ್ತಾ ಇದ್ದರೆ ನಿಮ್ಮ ಲಗೇಜ್ ಸೇಫ್ಟಿ ಇಂಪಾರ್ಟೆಂಟ್ ಆಗುತ್ತಲ್ಲ. ಸೊ ನೀವು ಹಾರ್ಡ್ ಲಗೇಜ್ ಒಳಗಡೆ ಪ್ಲೇಸ್ ಮಾಡ್ಬೋದು. ಸೊ ಇನ್ ದ್ಯಾಟ್ ಆಸ್ಪೆಕ್ಟು ಐ ಥಿಂಕ್ ಅ ಟೂರರ್ ವುಡ್ ಬಿ ಅ ಬೆಟರ್ ಆಪ್ಷನ್. ಸೊ ಸರ್ಕ್ಯೂಟ್ ಟ್ರಿಪ್ಸ್ ಜಾಸ್ತಿ ಮಾಡ್ತೀರಾ ನೀವು, ಯು ಆರ್ ನಾಟ್ ಲೈಕ್ ಎಕ್ಸ್ಪ್ಲೋರರ್ ಥಿಂಗ್, ಒಂದು ಕಡೆ ಹೋಗ್ಬಿಟ್ಟು 2-3 days ನೀವು ಎಕ್ಸ್ಪ್ಲೋರ್ ಮಾಡೋ ಪರ್ಸನ್ ಅಲ್ಲ ಅಂದರೆ ಇಟ್ಸ್ ಬೆಟರ್ ಟು ಗೋ ಫಾರ್ ಅ ಟೂರಿಂಗ್ ಬೈಕ್. ಸೊ ದಟ್ ಈಸ್ ಆಲ್ಸೋ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟು. ಸೊ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಎಷ್ಟು ನೀವು ಫ್ಯೂಲ್ ಸ್ಟಾಪ್ ಬ್ರೇಕ್ನ ತಗೋತೀರಾ. ಆಲ್ಸೋ ಇದನ್ನು ನೀವು ಬ್ರೇಕ್ಸ್ ಅಂತಲೂ ಕನ್ಸಿಡರ್ ಮಾಡ್ಬೋದು, ಅವ್ರು ಫ್ಯೂಲ್ ಸ್ಟಾಪ್ ಆಲ್ಸೋ ಎರಡು ಒಂದೇ ಥರನೇ ಒಂದು ಕಾಂಟೆಕ್ಸ್ಟಲ್ಲಿ ತಗೋತಾ ಇರೋದು. ಸೊ ಜನರಲಿ ಇಫ್ ಯು ಹ್ಯಾವ್ ಬೈಕ್ ವಿಚ್ ಹ್ಯಾಸ್ ಹ್ಯೂಜ್ ಟ್ಯಾಂಕ್ ಅಂದರೆ 15 ಲೀಟರ್ ಮೇಲ್ಗಡೆ ಟ್ಯಾಂಕ್ ಇದೆ ಅಂದರೆ ದೆನ್ ಯು ವಿಲ್ ಬಿ ಟೇಕಿಂಗ್ ಲೆಸರ್ ಸ್ಟಾಪ್ಸ್ ಆಬ್ವಿಯಸ್ಲಿ, ಬಿಕಾಸ್ ನಿಮಗೆ ಕಾನ್ಫಿಡೆನ್ಸ್ ಇದೆ ದಟ್ ನೀವು ಇಲ್ಲಿ ಸ್ಟಾಪ್ ಮಾಡಿಲ್ಲ ಅಂದರೂ ನೀವು ನೆಕ್ಸ್ಟ್ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ನೀವು ಫ್ಯೂಲ್ ಅಪ್ ಮಾಡ್ಬೋದು ಅಂತ. ಇನ್ ದ್ಯಾಟ್ ವೇ ಐ ಥಿಂಕ್ ನೀವು ಒಂದು ಟೂರರ್ ತೊಗೊಳ್ಳೋದು ಬೆಟರ್ ಆಗುತ್ತೆ ಇಫ್ ಯು ಡೋಂಟ್ ಲೈಕ್ ಟೇಕಿಂಗ್ ಟು ಮೆನಿ ಬ್ರೇಕ್ಸ್. ನಾನು ಯಾವ ಥರ ಪರ್ಸನ್ ಅಂದರೆ ಐ ಆಮ್ ಓಕೆ ವಿತ್ ಟೇಕಿಂಗ್ ಬ್ರೇಕ್ಸ್. ಇನ್ಫ್ಯಾಕ್ಟ್ ನನಗೆ ಬ್ರೇಕ್ಸ್ ತೊಗೊಳ್ಳೋದು ಇಷ್ಟ. ಆ್ಯಕ್ಚುಲಿ ನನಗೆ ಬ್ರೇಕ್ಸ್ ಡ್ಯೂರೇಷನ್ ಜಾಸ್ತಿ ತೊಗೊಳಕ್ಕೆ ಇಷ್ಟ ಇಲ್ಲ. ನನಗೆ ಶಾರ್ಟರ್ ಬ್ರೇಕ್ ಡ್ಯೂರೇಷನ್ ಇರಬೇಕು, ಬೇಗ 5-10 ಮಿನಿಟ್ಸಲ್ಲಿ ಮುಗಿದ್ಬಿಡ್ಬೇಕು. ಬಟ್ ಸಮ್ ಪೀಪಲ್ ಟೇಕ್ ವೆರಿ ಹ್ಯೂಜ್ ಬ್ರೇಕ್, ಅಂದರೆ ನೀವು ತುಂಬ 600-700 ಕಿಲೋಮೀಟರ್ಸ್ ತೊಗೊಂಡು ದೊಡ್ಡ ಬ್ರೇಕ್ ತೊಗೋತಾರಲ್ಲ, ಆಮೇಲೆ ತಿರ್ಗಿ ಹೋಗ್ತಾರೆ. ಆ ಥರ ನಂಗೆ ಆಗಲ್ಲ. ನನಗೆ ಐ ಮೀನ್ ಫಸ್ಟ್ ಆಫ್ ಆಲ್ ನಾನು 600-700 ಹೋಗಲ್ಲ, ಬಟ್ ಇನ್ ಜನರಲ್ ವಾಟ್ ಎವರ್ ಡಿಸ್ಟೆನ್ಸ್ ನಾನು ಕವರ್ ಮಾಡ್ತೀನಿ ಅದನ್ನು ಬೇಗ ಕವರ್ ಮಾಡಬೇಕಂತ ಇದ್ದೀನಿ ವಿತ್ ಸ್ಮಾಲ್ ಬ್ರೇಕ್ಸ್, ಅಂದರೆ ಸಣ್ಣ ಬ್ರೇಕ್ಸ್ ತೊಗೊಳಕ್ಕೆ ಇಷ್ಟ. ಸೊ ನನಗೆ ಫ್ಯೂಲ್ ಟ್ಯಾಂಕ್ ಬ್ರೇಕ್ಸ್ ಆ್ಯಕ್ಚುಲಿ ನನಗೆ ಇಷ್ಟನೇ, ಬಿಕಾಸ್ ಇನ್ ಅ ವೇ ಇಟ್ ಈಸ್ ಅ ನೈಸ್ ವೇ ಟು ಟೇಕ್ ಅ ಬ್ರೇಕ್ ರಾದರ್ ದೆನ್ ನೀವು ಊಟ ತಿನ್ನೋದು ಇಲ್ಲ ಕಾಫಿ ಕುಡಿಯೋದು. ಅದಕ್ಕಿಂತ ಬೆಟರು ಒಂದು ಸಣ್ಣ ಸಮ್ ಟೈಮ್ ಒಂದು ಫ್ಯೂಲ್ ಶಾಪಲ್ಲಿ ಹೋಗ್ಬಿಟ್ಟು ನಿಂತ್ಕೊಂಡು ಬ್ರೇಕ್ ತೊಗೊಳೋದು ನನಗೆ ಇಷ್ಟ. ಫಾರ್ ಮೀ ಇಟ್ ಡಸಂಟ್ ಮ್ಯಾಟರ್, ಓಕೆನಾ. ಬಟ್ ಲಾಟ್ ಆಫ್ ಪೀಪಲ್ಗೆ ಇಷ್ಟ ಇಲ್ಲ. ಬಟ್ ವಾಟ್ ಎವರ್ ಯು ಟೇಕ್, ನೀವು ಫ್ಯೂಲ್ ಸ್ಟಾಪ್ ಲಾಂಗ್ ಟೈಮ್ ಆದಮೇಲೆ ತೊಗೊಳ್ಳಿ ಆರ್ ಶಾರ್ಟ್ ಡ್ಯೂರೇಷನಲ್ಲಿ ತೊಗೊಳ್ಳಿ, ನೀವು ಆದಷ್ಟು ಟ್ಯಾಂಕ್ನ ನೀವು 90% ಫಿಲಪ್ ಮಾಡಿ. ಎಸ್ಪೆಷಲಿ ಇವಾಗಿರೋ ಫ್ಯೂಲ್ ಇಂಜೆಕ್ಟೆಡ್ ಇಂಜಿನಲ್ಲಿ ನೀವು ಆ ಥರ ಮಾಡಲ್ಲ ಅಂದರೆ ಲೇಟರ್ ಆನ್ ಅದು ಪ್ರಾಬ್ಲಮ್ ಆಗುತ್ತೆ ಆ್ಯಂಡ್ ಈವನ್ ಇಂಜಿನ್ ಸ್ಟಾಲು ಆಗ್ಬೋದು ಆರ್ ಸ್ಟಾಪು ಆಗ್ಬೋದು. ಸೊ ಆ ಥರ ನೀವು ಅದೊಂದು ಸೇಫ್ಟಿ ಎನಿವೇ ನೀವು ನೋಡ್ಕೊಳ್ಳಿ. ಆ್ಯಂಡ್ ಬಟ್ ಸ್ಟಿಲ್ ಆ್ಯಸ್ ಐ ಟೋಲ್ಡ್ ಯು, ಇಫ್ ಯು ಆರ್ ಓಕೆ ವಿತ್ ಟೇಕಿಂಗ್ ಶಾರ್ಟ್ ಬ್ರೇಕ್ಸ್ ಅಂದರೆ ಐ ಥಿಂಕ್ ಯು ಕ್ಯಾನ್ ಗೋ ವಿತ್ ಅ ನಾನ್ ಟೂರರ್. ಬಟ್ ನಿಮಗೆ ಶಾರ್ಟ್ ಬ್ರೇಕ್ಸ್ ನಿಮಗೆ ತೊಗೊಳಕ್ಕೆ ಇಷ್ಟ ಇಲ್ಲ, ನಿಮಗೆ ಲಾಂಗ್ ಬ್ರೇಕ್ಸ್ ಮಾತ್ರ ಅಂದರೆ ಲಾಂಗ್ ಟೈಮ್ ಆದಮೇಲೆ ಬ್ರೇಕ್ ತೊಗೊಳಕ್ಕೆ ನಿಮ್ಗೆ ಇಷ್ಟ ಅಂದರೆ ಇಟ್ಸ್ ಬೆಟರ್ ಟು ಗೋ ವಿತ್ ಅ ಟೂರರ್. ದಟ್ ಈಸ್ ಒನ್ ಮೋರ್ ಆಸ್ಪೆಕ್ಟು. ಸೊ ನೆಕ್ಸ್ಟ್ ಬಂದುಬಿಟ್ಟು ಐ ಥಿಂಕ್ ದಿಸ್ ಇಸ್ ಅನ್ ಆಬ್ವಿಯಸ್ ಥಿಂಗು. ನೀವು ಇಫ್ ಯು ಆರ್ ಲೈಕ್ ಟು ಟ್ರಾವೆಲ್ ವಿತ್ ಯುವರ್ ಪಾರ್ಟ್ನರ್, ಅಂದರೆ ನೀವು ನಿಮ್ಮ ಪಾರ್ಟ್ನರ್ ನಿಮ್ಮ ಹೆಂಡತಿ ಜೊತೆನೋ ಆರ್ ನೀವು ಜನರಲಿ ನೀವು ಫ್ರೆಂಡ್ಸ್ ಜೊತೆ ಹಿಂದ್ಗಡೆ ಕೂರಿಸ್ಕೊಂಡು ನೀವು ಗಾಡಿ ಓಡಿಸ್ತೀರ ಅಂದರೆ then it is obvious that you should go with a tourer. Because I think first of all ನನ್ನ ಪ್ರಕಾರ ಹಿಂದ್ಗಡೆ ಕೂತ್ಕೊಳ್ಳೋದು ಒಂದು ಬಿಗ್ಗೆಸ್ಟ್ ಪೇನ್. ನನಗಂತೂ ಪರ್ಸ್ನಲಿ ಹಿಂದ್ಗಡೆ ಕೂತ್ಕೊಳ್ಳೋಕೆ ಇಷ್ಟ ಇಲ್ಲ. ಆ್ಯಂಡ್ ನೀವು ಇನ್ನೊಬ್ಬರನ್ನ ಹಿಂದ್ಗಡೆ ಕೂರಿಸ್ತಾ ಇದ್ದೀರ ಅಂದರೆ ಅವ್ರಿಗೆ ಫಸ್ಟ್ ಆಫ್ ಆಲ್ ಏನು ವ್ಯೂನು ಮುಂದ್ಗಡೆ ಕಾಣಲ್ಲ, ಅಟ್ಲೀಸ್ಟ್ ಒಂದು ಕಂಫರ್ಟೇಬಲ್ ಆಗಿ ರೈಡ್ ಮಾಡಬೇಕಂತ ಅವ್ರೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ನೀವು ಆ ಥರ ಇರಬೇಕಾದ್ರೆ ಇಟ್ ಈಸ್ ಬೆಟರ್ ಟು ಗೋ ವಿತ್ ಅ ಟೂರರ್ ಓನ್ಲಿ. ನೀವು ನಾನ್ ಟೂರರ್ ತೊಗೊಂಡ್ರೆ ನೀವು ಎಂಜಾಯ್ ಮಾಡ್ತೀರಾ, ಬಟ್ ನೀವು ಹಿಂದ್ಗಡೆ ಕೂತ್ಕೊಂಡಿರೋರು ಎಂಜಾಯ್ ಮಾಡಲ್ಲ. ಐ ನೋ ಲಾಟ್ ಆಫ್ ಪೀಪಲ್, ನಾನು ಅಂಟರಲ್ಲೂ ಟೂರ್ ಮಾಡೋದು ನೋಡಿದ್ದೀನಿ, ಬಟ್ ಇನ್ ಜನರಲ್ ಐ ವುಡ್ ನಾಟ್ ರೆಕಮೆಂಡ್ ಟು ಬೈ ಅ ನಾನ್ ಟೂರರ್ ತೊಗೋಬೇಕು. ಬಟ್ ಟು ಬಿ ಆನೆಸ್ಟ್ ನನ್ನ ಬಗ್ಗೆ ನೀವು ಕೇಳೋದಾದರೆ ನನಗಂತೂ ಪರ್ಸ್ನಲಿ ಪಾರ್ಟ್ನರ್ ಹೂಎವರ್ ಇಸ್ ಐ ಡೋಂಟ್ ಲೈಕ್ ದಟ್ ಪರ್ಸನ್ ಟು ಆ್ಯಕ್ಚುಲಿ ರೈಡ್ ಬಿಹೈಂಡ್ ಮೀ, ಬಿಕಾಸ್ ನನ್ನ ಪ್ರಕಾರ ಆ ಟ್ರಿಪ್ನ ಅವನು ಎಂಜಾಯ್ನೇ ಮಾಡೋಕ್ಕಾಗಲ್ಲ. ಐ ವುಡ್ ರಾದರ್ ಟೆಲ್ ದಟ್ ಪರ್ಸನ್ ಟು ಆ್ಯಕ್ಚುಲಿ ರೈಡ್ ಅಲಾಂಗ್ ವಿತ್ ಮೀ ಅನ್ನೋ ಬೈಕ್. ಸೊ ನಾನಂತೂ ಐ ಆಮ್ ಕಂಪ್ಲೀಟ್ಲಿ ಅಗೇನ್ಸ್ಟ್ ಪಿಲಿಯನ್ ರೈಡಿಂಗ್ ವೈಲ್ ಟೂರಿಂಗಲ್ಲಿ ನನಗೆ ಇಷ್ಟನೇ ಇಲ್ಲ. ಫಸ್ಟ್ ಆಫ್ ಆಲ್ ಆ ಲಗೇಜ್ ನಾನೇ ಮ್ಯಾನೇಜ್ ಮಾಡೋದು ಕಷ್ಟ, ಹಿಂದ್ಗಡೆ ಇನ್ನೊಂದು ಪರ್ಸನ್ನ ಕೂರಿಸ್ಕೊಂಡು ಮ್ಯಾನೇಜ್ ಮಾಡೋದಂತೂ ನನಗೆ ಇಷ್ಟನೇ ಇಲ್ಲಪ್ಪ. ಇಫ್ ಆ ಥರ ಟೂರ್ ಮಾಡಬೇಕು, ಇಫ್ ನಿಮ್ಮ ಹೆಂಡತಿ ಜೊತೆ ಮಾಡಬೇಕು ಆರ್ ನಿಮ್ಮ ಫ್ರೆಂಡ್ಸ್ ಜೊತೆ ಮಾಡಬೇಕು ಅಂದರೆ ಐ ವುಡ್ ಬೆಟರ್ ಗೋ ಇನ್ ಅ ಕಾರ್ ಅಷ್ಟೇ. ನಾನು ಕಾರಲ್ಲಿ ಹೋಗ್ತೀನಿ. ನಾನಂತೂ ಪರ್ಸ್ನಲಿ ಐ ಆಮ್ ನಾಟ್ ಅ ಫ್ಯಾನ್ ಆಫ್ ಕ್ಯಾರಿಂಗ್ ಸಂಬಡಿ ಬಿಹೈಂಡ್. ಆ್ಯಂಡ್ ನನಗೆ ಕೂರ್ಕೊಳ್ಳೋಕೆ ಇಷ್ಟ ಇಲ್ಲ, ಅವ್ರನ್ನ ಕೂರಿಸ್ಬಿಟ್ಟು ಅವ್ರದ್ದು ತಲೆನೋವು ನನಗೆ ಬೇಡಪ್ಪ. ಐ ಆಮ್ ದಟ್ ಪರ್ಸನ್. ಬಟ್ ಎನಿವೇ ನಿಮಗೆ ಆ ಥರ ಹಿಂದ್ಗಡೆ ಕೂರಿಸ್ಕೊಂಡು ಟ್ರಾವೆಲ್ ಮಾಡೋದು ಇಷ್ಟ ಇದ್ದರೆ clearly you have to go for the tourer. Last aspect ಬಂದ್ಬಿಡ್ತೀನಿ, ಬಟ್ ದೇರ್ ಆರ್ ಆಲ್ಸೋ ಪೀಪಲ್ ಹೂ ಲೈಕ್ ಅ ಟೂರರ್ ಫಾರ್ ವಾಟ್ ಇಟ್ ಈಸ್. ಲೈಕ್ ನಾನು ಹೇಳಿದೆ ನೋಡಿ, ಫಸ್ಟ್ ಪಾಯಿಂಟ್ ನಾನು ಹೇಳಿದೆ ನೋಡಿ, ಇಫ್ ಯು ಲೈಕ್ ಟು ರೈಡ್ ವಿತ್ ದ ಬೈಕ್ ಆರ್ ಆನ್ ದ ಬೈಕ್, ದೇರ್ ಆರ್ ಪೀಪಲ್ ಆ್ಯಕ್ಚುಲಿ ಹೂ ಲೈಕ್ ಟು ರೈಡ್ ವಿತ್ ದ ಟೂರರ್ ಓನ್ಲಿ. ಸೊ ಅವ್ರಿಗೆ ಆ ಟೂರಿಂಗ್ದು ಬಿಗ್ ಬೈಕ್ ಫೀಲ್ ಇಷ್ಟ, ಹೌ ಇಟ್ ಲುಕ್ಸ್ ಬಿಗ್ ಅಂತ ಇಷ್ಟ. ನಾನು ರೀಸೆಂಟ್ಲಿ ಎಷ್ಟೊಂದು ಜನ ಹಿಮಾಲಯನ ಬರೀ ಸಿಟಿಯಲ್ಲಿ ಓಡಿಸ್ತದೆ ನೋಡಿದ್ದೀನಿ. ನಂದೊಬ್ಬ ಆ್ಯಕ್ಚುಲಿ ರೀಸೆಂಟ್ಲಿ ಒಬ್ಬ ಫ್ರೆಂಡ್ ತೊಗೊಂಡಿದ್ದಾರೆ, ಅವ್ನು ಬರೀ ಸಿಟಿಯಲ್ಲಿ ಓಡಿಸ್ತಾನೆ ಆ್ಯಕ್ಚುಲಿ.
ಎನಿವೆ ಸಿ ಎವ್ರಿ ಒನ್ ಟೇಕ್ಸ್ ಇಟ್ ಫಾರ್ ಅನ್ ಇಮೋಷ್ನಲ್ ಡಿಸಿಷನು, ಏನೋ ಒಂದು ಇಮೋಷ್ನಲ್ ರೀಸನ್ ಇರುತ್ತೆ ಫ್ರೀ ಮಾಡೋಕ್ಕೆ. ಸೊ ಅವನಿಗೆ ಆ ಬೈಕ್ ಇಷ್ಟ ಬೇಸಿಕಲಿ, ಹೌ ಇಟ್ ಲುಕ್ಸ್, ಹೌ ಇಟ್ಸ್ ಬಲ್ಕಿ, ಒಂಥರ ಮರ್ಸ್ ಕಲರ್ ಆಗಿದೆ, ದ್ಯಾಟ್ ಈಸ್ ವಾಟ್ ಈ ಲೈಕ್. ಸೊ ಈಸ್ ಓಕೆ ಟು ಕಾಂಪ್ರಮೈಸ್ ಸಿಟಿಯಲ್ಲಿ ವಾಟ್ ಎವರ್ ಇಟ್ ಈಸ್ ಡಿಫಿಕಲ್ಟ್ ಆದರೂ ಪರವಾಗಿಲ್ಲ. ನನಗೆ ಐ ಲೈಕ್ ದಟ್ ಇಮೋಷನ್ ಆಫ್ ರೈಡಿಂಗ್ ದ ಬೈಕ್. ಸೊ ದೇರ್ ಆರ್ ಪೀಪಲ್ ಹೂ ಲೈಕ್ ರೈಡಿಂಗ್ ಆನ್ ಅ ಟೂರರ್ ಜಸ್ಟ್ ಬಿಕಾಸ್ ಆಫ್ ಹೌ ಇಟ್ ಲುಕ್ಸ್, ಹೌ ಇಟ್ ಫೀಲ್ಸ್ ಆಲ್ಸೋ. ಸೊ ಆ ಥರ ಪೀಪಲ್ ಇದ್ದಾರೆ. ಸೊ ಇಫ್ ಯು ಆರ್ ದಟ್ ಕೈಂಡ್ ಆಫ್ ಪರ್ಸನ್, ಯು ಕ್ಯಾನ್ ಗೋ ವಿತ್ ದ ಟೂರರ್. ಐ ಆಮ್ ನೋ ಬಡಿ ಟು ಟೆಲ್ ಯು ಟು ನಾಟ್ ಬೈ. ಸೊ ನೀವು ಇಮೋಷನಲ್ ಆಸ್ಪೆಕ್ಟ್ ಇಫ್ ಇಟ್ ಈಸ್ ಟೇಕಿಂಗ್ ಓವರ್, ನೀವು ಆಬ್ವಿಯಸ್ಲಿ ಅದನ್ನ ತೊಗೊಳ್ಳಿ. ಆಬ್ವಿಯಸ್ಲಿ ಇಫ್ ಯು ಆರ್ ಟೂರಿಂಗ್ ವಿತ್ ಇಟ್, ದಿಸ್ ಇಸ್ ದ ಬೆಸ್ಟ್ ಆಪ್ಷನ್ ಎನಿವೇ. ಸೊ ಆ ಥರ ಇದ್ದಾಗ ಯು ಶುಡ್ ಗೋ ವಿತ್ ಅ ಟೂರರ್. ಬಟ್ ಕೆಲವರಿಗೆ ಆ್ಯಕ್ಚುಲಿ ಬಿಗ್ ಬೈಕ್ ಅಂದರೆ ಇಷ್ಟ ಇಲ್ಲ, ದೇ ಲೈಕ್ ಟು ರೈಡ್ ಇನ್ ಶಾರ್ಟ್ ಬೈಕ್ಸು. ಅವ್ರಿಗೆ ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ಕೆಲವರಿಗೆ ಆ ಥರ ದೊಡ್ಡ ಬೈಕ್ ಫೀಲು, ರಗೆಡ್ ಫೀಲ್ ಅದೆಲ್ಲ ಇಷ್ಟ ಆಗುತ್ತೆ. ವಾಂಟ್ ಟು ರೈಡ್ ವಿತ್ ಸ್ಲಿಕ್ ಫಾಸ್ಟ್ ಬೈಕು. ಸೊ ಆ ಥರ ಇದ್ದಾಗ ನೀವು ಆಬ್ವಿಯಸ್ಲಿ ನಿಮಗೆ ದೇರ್ ಇಸ್ ನೋ ಅದರ್ ಆಪ್ಷನ್, ಯು ಶುಡ್ ಗೋ. ನೀವು ಟೂರ್ ಮಾಡ್ಬೋದು, ಬಟ್ ಕಾಂಪ್ರಮೈಸಸ್ ಮಾಡಬೇಕಾಗುತ್ತೆ. ಸೊ ಇಫ್ ಯು ಲೈಕ್ ದಟ್ ಬೈಕ್, ಗೋ ವಿತ್ ಅ ಟೂರರ್, ನಥಿಂಗ್ ರಾಂಗ್ ವಿತ್ ಇಟ್. ಆ್ಯಂಡ್ ಟೂರಿಂಗಲ್ಲಿ ಅದು ಹೇಗಿದ್ರು ಚೆನ್ನಾಗೇ ಮಾಡುತ್ತೆ. ಬಟ್ ಇಫ್ ಯು ಡೋಂಟ್ ಲೈಕ್ ದಟ್ ಕೈಂಡ್ ಆಫ್ ಬೈಕ್, ಯು ಕ್ಯಾನ್ ಗೋ ವಿತ್ ಅ ನಾನ್ ಟೂರರ್ ಅಷ್ಟೇ. ಸೊ ದೀಸ್ ಆರ್ ದ ಕ್ರೈಟೀರಿಯಾಸ್ ನಿಮ್ಗೆ ಕೊಟ್ಬಿಟ್ಟಿದ್ದೀನಿ ಟು ಚೂಸ್ ಅಮಂಗ್ ದ ಟೂರರ್ ಆ್ಯಂಡ್ ನಾನ್ ಟೂರರು. ಸೊ ಐ ಥಿಂಕ್ ದಿಸ್ ವಿಲ್ ಬಿ ಮೋರ್ ದನ್. ಇಲ್ಲಿ ನಾನು ಯಾರಿಗೂ ಏನು ಹೇಳಿ ಲೈಕ್ ಲೆಕ್ಚರ್ ಕೊಡ್ತಾ ಇಲ್ಲ, ದಿಸ್ ಇಸ್ ದ ಬೆಸ್ಟ್ ಆಪ್ಷನ್, ಅದು ಬ್ಯಾಡ್ ಆಪ್ಷನ್, ಟೂರರ್ ಮಾತ್ರ ತೊಗೊಳ್ಳಿ, ಇಲ್ಲ ಟೂರರ್ ತೊಗೋಬೇಡಿ, ನಾರ್ಮಲ್ ಬೈಕೆ ಸಾಕು, ಈ ಥರ ನಾನು ಐ ನಾಟ್ ಇಂಟ್ರೆಸ್ಟೆಡ್ ಇನ್ ಲೈಕ್ ಗಿವಿಂಗ್ ಯು ಲೆಕ್ಚರು ಆರ್ ಎಂಥರ ಡೈರೆಕ್ಷನು ಎನಿಥಿಂಗು. ಐ ಆಮ್ ಜಸ್ಟ್ ಗಿವಿಂಗ್ ಯು ಆಪ್ಷನ್ಸು, ನಿಮಗೆ ಆಪ್ಷನ್ಸ್ ಕೊಡ್ತಾ ಇದ್ದೀನಿ. ಸೊ ನನ್ನ ಒಪಿನಿಯಲ್ಲಿ ಪರ್ಸ್ನಲಿ ನಂಗೆ ಅನ್ಸೋದ್ರೆ ಯಾವ ಬೈಕಲ್ಲಾದರೂ ಟೂರ್ ಮಾಡ್ಬೋದು. ನಾನು ಅಂಟರಲ್ಲಿ ಎಷ್ಟೊಂದು ಕಡೆ ಟೂರ್ ಮಾಡಿದ್ದೀನಿ. ನನಗಂತೂ ಏನೋ ಲೈಕ್ ಐ ನೆವರ್ ಫೆಲ್ಟ್ ಲೈಕ್ ಐ ವಾಸ್ ಸ್ಟ್ರಗಲಿಂಗ್ ಆರ್ ಐ ಫೆಲ್ಟ್, ಐ ಮೀನ್ ಆಬ್ವಿಯಸ್ಲಿ ಕಾಂಪ್ರಮೈಸ್ ಇರುತ್ತೆ, ಸ್ವಲ್ಪ ಪೇಯ್ನೂ ಆಗುತ್ತೆ, ಬಟ್ ಎಲ್ಲ ರೈಡು ಎಂಜಾಯ್ ಮಾಡಿದ್ದೀನಿ ನಿಜ ಹೇಳ್ಬೇಕು ಹಂಟರಲ್ಲಿ. ಇವಾಗ ನಾನು ಸ್ಕ್ರಾಮ್ರಲ್ಲೂ ಮಾಡ್ತೇನೆ, ಎಂಜಾಯ್ ಮಾಡಿದ್ದೀನಿ. ಫ್ಯೂಚರಲ್ಲಿ ನಾನು ಒಂದು ಅಡ್ವೆಂಚರ್ ಟೂರರ್ ತೊಗೊಂಡ್ರು ಎಂಜಾಯ್ ಮಾಡ್ತೀನಿ. ಇಟ್ಸ್ ಜಸ್ಟ್ ಮೆಂಟಲ್ ಅಷ್ಟೇ, ಮೈಂಡ್ ಅಷ್ಟೇ ನಿಮ್ಮ ಮೈಂಡಲ್ಲಿ. ಬಟ್ ಎಸ್, ದೇರ್ ಆರ್ ಸಮ್ ಆ್ಯಕ್ಚುಲ್ ಬೆನಿಫಿಟ್ಸ್ ಆಫ್ ರೈಡಿಂಗ್ ಇನ್ ಅ ಟೂರರ್, ಆ್ಯಂಡ್ ದೇರ್ ಆರ್ ಸಮ್ ಬೆನಿಫಿಟ್ಸ್ ಇನ್ ರೈಡಿಂಗ್ ಇನ್ ಅ ನಾನ್ ಟೂರರು, ಆ್ಯಂಡ್ ದೇರ್ ಆರ್ ಸಮ್ ಡಿಮೆರಿಟ್ಸ್ ಆಲ್ಸೋ ಅಸೋಸಿಯೇಟ್ ವೈಸ್ ವರ್ಸ. ಸೊ ಅದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಹೋಪ್ಫುಲಿ ನಿಮಗೆ ಐ ಥಿಂಕ್ ಬೈಯಿಂಗ್ ಮಾಡಬೇಕಾದ್ರೆ ಅಮಂಗ್ ದಿಸ್ ಟೂರರ್ ಆ್ಯಂಡ್ ನಾನ್ ಟೂರರ್, if you are considering any of a bike, not just for riding in the city but also for touring, ಈ ಪಾಯಿಂಟ್ಸ್ನ ನೀವು ನೋಟ್ ಮಾಡ್ಬೋದು. ಸೊ ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.